ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತಿ ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯಾಧರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತಃ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ದತ್ತಿ ನ್ಯಾಸಕರ್ತ ಪರಿವಾರದವರೇ, ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀವಿದ್ಯಾ ಎನ್ನುವ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಸರಣಿಯ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಾವು ಪಂಚದಶಿ ಮಂತ್ರದ ಮೂರನೆಯ ಕೂಟ ಶಕ್ತಿಕೂಟ ಅನ್ನುವುದು ಏನಿದೆಯೋ ಆ ಶಕ್ತಿಕೂಟದ ಎರಡನೆಯ ಅಕ್ಷರವನ್ನು ಕುರಿತು ಚಿಂತನೆ ಮಾಡ್ತಾ ಇದ್ವಿ. ಹಾಗೆ ಚಿಂತನೆ ಅಂದರೆ ಶಕ್ತಿಕೂಟದಲ್ಲಿ ಎರಡನೆಯ ಅಕ್ಷರ, ಒಟ್ಟು ಪಂಚದಶಿಯಲ್ಲಿ ಇದು 13ನೇ ಅಕ್ಷರ. ಹಾಗೆ ಚಿಂತನೆ ಮಾಡ್ತಾ ಮಾಡ್ತಾ ನಾವು ಸುಮಾರಾಗಿ ಈ ಅಕ್ಷರದಲ್ಲಿ ಒಂದು 12-13 ನಾಮಗಳನ್ನು ದಾಟಿ ಬಂದಿದ್ದೇವೆ. ಈಗ 253ನೆಯ ನಾಮವನ್ನು ನಾವು ನೋಡಬೇಕು. ಅಂದರೆ 41ರಿಂದ ಶುರುವಾಗಿದೆ, 52ನೆಯ ನಾಮದವರೆಗೆ ಆಗಿದೆ. ಆಗ 12 ನಾಮ ಅಂತ ನಾನು ಹೇಳಿದ್ದೇನೆ. ಈಗ ಆ 13ನೆಯ ನಾಮ ಯಾವುದರೊಳಗೆ? ಕಕಾರದೊಳಗೆ ಕೊನೆಯ ಕೂಟ, ಶಕ್ತಿಕೂಟ ಕೊನೆಯದು. ಆ ಶಕ್ತಿಕೂಟದ ಕೊನೆಯ ಅಕ್ಷರವಾದಂತಹ ಕಕಾರದಿಂದ ಪ್ರಾರಂಭವಾಗುವಂತಹ ಕಾಮೇಶ್ವರ ವಿಮೋಹಿನಿ ಎನ್ನುವಂಥ ನಾಮ. ಇದು ಆ ಕಕಾರದಿಂದ ಪ್ರಾರಂಭವಾಗುವಂಥ 13ನೇ ಅಕ್ಷರ. ಅಂದರೆ ಇನ್ನು ನಾವು ಇದರೊಳಗೆ 7 ನಾಮಗಳನ್ನು ನೋಡಬೇಕು ಅನ್ನೋದು. ಯಾರು ಇದೇ ಮೊದಲನೇ ಸಲ ಬರ್ತಿದ್ದರೋ ಅವರಿಗೆ ನಾನು ಏನು ಹೇಳ್ತಾ ಇದ್ದೇನೆ ಅಂತ ತಿಲಮಾತ್ರದಷ್ಟು ಅರ್ಥ ಆಗುವುದಿಲ್ಲ, ಅದು ಸ್ಪಷ್ಟ. ರೆಗ್ಯುಲರಾಗಿ ಕೇಳ್ತಾ ಇದ್ದು ಪುಸ್ತಕದಲ್ಲಿ ಮಾರ್ಕು ಮಾಡ್ಕೊಂಡಿದ್ದರೆ ಒಂದಿಷ್ಟು ತಲೆಗೆ ಹೋಗಬಹುದು. ಯಾಕೆಂದರೆ ಆ ವಿಷಯ ಇರೋದೇ ಹಾಗೆ, ಯಾರೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊದಲನೇದಾಗಿ ಮಂತ್ರಶಾಸ್ತ್ರ, ಎರಡನೇದಾಗಿ ಇರೋದೆಲ್ಲ ಬೀಜಾಕ್ಷರ, ಮೂರನೇದಾಗಿ 20 ಅಕ್ಷರಗಳ ಒಂದು ಕಟ್ಟು. ಆ ಕಟ್ಟಿನಲ್ಲಿ ನಾನಿವಾಗ ಒಂದು ಎಳೆಯನ್ನು ತೆಗೆದುಕೊಂಡು ಹೇಳ್ತಾ ಇದ್ದೇನೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಹಿಂದೆ ಹೇಳಿದ್ದೇನೆ ಕಾಮೇಶ್ವರ ಪ್ರಾಣನಾಥ ಅಂತ. ಸಾಕಷ್ಟು ವಿಸ್ತೃತವಾಗಿ ಅದರ ವಿವರಣೆಯನ್ನು ನಾವು ನೋಡಿದ್ದಾಗಿದೆ. ಈಗ ಮುಂದಿನ ನಾಮ ಕಾಮೇಶ್ವರ ವಿಮೋಹಿನಿ ಎನ್ನುವಂತಹ ನಾಮ. ಏನು ಇದರ ಅರ್ಥ ಅಂದರೆ, ಮೋಹಿನಿ ಅಂದರೆ ಸಾಕಿತ್ತು. ಮೋಹಿನಿ ಅಂದರೆ ಮೋಹಿಸುವವಳು ಅಂತ. ವಿಮೋಹಿನಿ ಅಂದರೆ ವಿಶೇಷವಾಗಿ ಮೋಹಗೊಳ್ಳುವಂತೆ ಮಾಡುವವಳು ಅಂತ ಅರ್ಥ. ಅಂದರೆ ಮೋಹಿನಿ ರೂಪದ ವಿಷ್ಣುವಿಗೂ ಸಹ ಆ ಮೋಹಕ ಶಕ್ತಿಯನ್ನು ಕೊಟ್ಟವಳು ಎನ್ನುವಂಥದ್ದು ಅದರ ಅಂತರಾರ್ಥವಾದರೆ, ಸ್ವತಃ ಕಾಮೇಶ್ವರ ಅಂದರೆ ಶಿವ
ಕಾಮನನ್ನು ಕಮರಿಸಿದವನು, ಅವನನ್ನು ಸುಟ್ಟು ಬೂದಿಯನ್ನಾಗಿ ಮಾಡಿದವನು, ಅಂಥವನನ್ನು ಮತ್ತೆ ಪುನಃ ತನ್ನತ್ತ ಮೋಹಿಸುವಂತೆ ಮಾಡಿದವಳು, ವಿಶೇಷವಾಗಿ ಮೋಹಿಸುವಂತೆ ಮಾಡಿದವಳು ಎನ್ನುವಂಥದ್ದು ಅದರ ಅರ್ಥ. ನೋಡೋಣ ಏನು ಹೇಳ್ತಾರೆ ಅಂತ. ವಿಮೋಹಯತಿ ಸ್ವಯಂ ಭಿನ್ನ ವಿಗ್ರಹವತಿ ಸತಿ ಆವಾಂ ದಂಪತಿ ಇತಿ ದ್ವಿಪ್ರಕಾರಕ ಜ್ಞಾನವಂತಂ ಕರೋತೀತಿ ಸಾ ತಥಾ. ಇಲ್ಲಿ ನಮಗೊಂದು ಸಂಶಯ ಅಲ್ರಿ, ಲಾಗಾಯಿತು ನೀವು ಹೇಳ್ತಾ ಬಂದಿದ್ದೀರಿ ಶಿವ ಬೇರೆ ಅಲ್ಲ, ಶಿವೇ ಬೇರೆ ಅಲ್ಲ, ಎರಡೂ ಒಂದೇ ಅಂತ ಆದಮೇಲೆ ಮೋಹಿಸಬೇಕಿದ್ರೆ, ಇನ್ನೊಬ್ಬರು ತನ್ನನ್ನು ನೋಡಿ ಮೋಹಗೊಳ್ಳುವಂತೆ ಮಾಡಬೇಕಿದ್ರೆ ಒಂದೇ ವಸ್ತು ಇದ್ದರೆ ಆಗತ್ತಾ? ಆಗತ್ತಾ? ಇಲ್ಲ. ಹಾಗಿದ್ದಾಗ ಈ ನಾಮವೇ ವೇಸ್ಟ್ ಅಂತ ಹೇಳೋಣವಾ? ಇಲ್ಲ. ಹೌದಾ ಅಲ್ವಾ? ಯಾಕೆಂದರೆ ಶಿವಶಿವೆಯರಿಬ್ಬರು ಒಂದೇ ಅಂತ ಆದಮೇಲೆ ಆ ಶಿವ ತನ್ನನ್ನು ಮೋಹಿಸುವಂತೆ ಮಾಡ್ತಾಳೆ ಅಂತ ಹೇಳುವ ಈ ಶಬ್ದ ಪ್ರಯೋಗಕ್ಕೆ ಅರ್ಥವೇ ಇಲ್ಲ. ಒಂದೇ ಆದಮೇಲೆ ಅವನು ನನ್ನನ್ನು ಮೋಹಿಸಬೇಕು ಅಂತ ಹೇಳಿದ್ರೆ ಅವನು ಅಂತ ಅನ್ನೋನು ಇವಳಿಗಿಂತ ಬೇರೆ ಅಲ್ವಲ್ಲ ಅಲ್ವಾ? ಅದಕ್ಕೋಸ್ಕರ ಒಂದು ಆಕ್ಷೇಪ ಎತ್ಕೊಂಡು ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ. ಹೇಗೆ ಅಂತಂದರೆ, ಅಫ್ಕೋರ್ಸ್ ವಿಮೋಹಯತಿ ಸ್ವಯಂ ಭಿನ್ನ ವಿಗ್ರಹವತಿ ಸತಿ ಆವಾಂ ದಂಪತಿ, ಅವರಿಬ್ಬರು ಒಂದೇ, ನೋ ಡೌಟ್ ಎಟ್ ಆಲ್. ಆದರೆ ಅವರಿಗೊಂದು ಟೈಟ್ಲ್ ಉಂಟು, ಏನು ಕೇಳಿದ್ರೆ ಜಗದಾದಿ ದಂಪತಿ ಅಂತ. ಜಗತ್ತಿನ ಮೊಟ್ಟ ಮೊದಲ ದಂಪತಿಗಳು ಅವರು ಅಲ್ವಾ? ದಂಪತಿ ಅಂದ ತಕ್ಷಣ ಇಬ್ಬರು ಇರಬೇಕಾ, ಒಬ್ಬರು ಎದುರಾಗುತ್ತಾ? ಅದು ತಾನೇ. ಅಂದರೆ ಆ ಒಂದು ತತ್ವವೇ ಪ್ರಪಂಚ ನಿರ್ವಹಣೆಗಾಗಿ ಎರಡು ಆಕಾರವನ್ನು ತಾಳಿತು. ಒಂದು ಪುಮಾನ್ ಆಕಾರ, ಇನ್ನೊಂದು ಸ್ತ್ರೀ ಆಕಾರ. ಪುಮಾನ್ ಆಕಾರವೇ ಕಾಮೇಶ್ವರ, ಸ್ತ್ರೀ ಆಕಾರ, ಸ್ತ್ರೀ ರೂಪವೇ ಕಾಮೇಶ್ವರಿ ಅಂತ ಒಂದೇ. ಇದು ನಾವು ಹಿಂದೆ ಭಾಗವತದಲ್ಲೂ ನೋಡಿದ್ದೇವೆ. ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಸೃಷ್ಟಿ ಮಾಡಬೇಕಿದ್ರೆ ಅವನ ದೇಹದಿಂದ ಎರಡು ಆಕಾರಗಳು ಬಂದವು ಅಂತ. ಬಲಗಡೆಯಿಂದ ಬಂದಿದ್ದು ಪುರುಷಾಕಾರ, ಎಡಗಡೆಯಿಂದ ಬಂದದ್ದು ಸ್ತ್ರೀ ಆಕಾರ. ಅವಳೇ ಶತರೂಪ, ಇವನು ಸ್ವಯಂಭೂಮನು, ಹೀಗೆ ಅಂತ ಅಲ್ವಾ? ಹೀಗೆ ಎಲ್ಲೆಲ್ಲಿ ಒಂದೇ ಇರುತ್ತೋ ಅದು ಈ ಪ್ರಪಂಚ ಬಹು ಆಗಬೇಕು ಅನ್ನೋದಕ್ಕೋಸ್ಕರ ತನ್ನನ್ನು ವಿಭಾಗಿಸಿಕೊಳ್ತದೆ ಎನ್ನುವಂಥದ್ದು ತತ್ವಶಾಸ್ತ್ರ ಮೊದಲಿನಿಂದಲೂ ಹೇಳ್ತಾ ಬಂದಿದೆ. ಹೀಗೆ ಅದನ್ನು ಹೇಳ್ತಾರೆ, ವಿಮೋಹಯತಿ ಸ್ವಯಂ ಭಿನ್ನ ವಿಗ್ರಹವತಿ ಸತಿ. ತಾನು ಪರಶಿವನಿಗಿಂತ ಬೇರೆ ಅಲ್ಲದೇ ಇದ್ರೂ ಶಿವೆ ಭಿನ್ನ ವಿಗ್ರಹವತಿ ಸತಿ, ಅವನಿಗಿಂತ ಬೇರೆ ಶರೀರವನ್ನು ಧರಿಸಿದವಳಂತೆ ಆಗಿದ್ದು ಆವಾಂ ದಂಪತಿ, ನಾವಿಬ್ಬರೂ ಸಹ ದಂಪತಿಯರು. ಸ್ವಲ್ಪ ಕೇಳಿಸ್ಕೊಳ್ಳಿ ಸರಿಯಾಗಿ ಅಂತ ಮನೆಯವರು ಹೇಳ್ತಾರಲ್ಲ ಯಜಮಾನ್ರಿ, ಹಾಗೆ ನೀವು ನನಗೆ ಏನು ಗಮ್ ಡ, ನಾನು ನಿಮಗೆ ಹೆಮ್ ಡತಿ ಅಂತ ಹೇಳಿದಳು ಅನ್ನುವ ಹಾಗೆ ಭಿನ್ನ ವಿಗ್ರಹವತಿ ಸತಿ ದಂಪತಿ ಇತಿ ದ್ವಿಪ್ರಕಾರ ಜ್ಞಾನವಂತಂ ಕರೋತಿ. ಓಹ್, ಇದನ್ನು ಹೇಳಿ ಶಿವನ ಹತ್ರ ಅವನಿಗೆ ಎರಡು ತರಹದ ಜ್ಞಾನ, ಅಂದರೆ ನಾನು ಈಗ ಗಂಡ, ಇವಳು ನನ್ನ ಹೆಂಡತಿ ಅನ್ನುವಂಥ ಈ ಬೇರೆ ಬೇರೆ ಜ್ಞಾನ ಬರುವ ಹಾಗೆ ಮಾಡುವವಳಾದ್ದರಿಂದ ಅವನನ್ನು ವಿಮೋಹಯತಿ. ಯಾರು? ಜಗನ್ಮಾತೆ. ಈಗ ಇನ್ನೊಂದು ಪ್ರಶ್ನೆ, ಅಲ್ಲ ಶಿವನಿಗೆ ಹಾಗಿದ್ರೆ ಈ ತಿಳುವಳಿಕೆ ಇರಲಿಲ್ವಾ, ನಾನು ಗಂಡ ಅವಳು ಹೆಂಡತಿ ಅಂತ ಹಾಗೆ ಏನೂ ಗೊತ್ತಿಲ್ಲದೇನು ಮದುವೆ ಮಾಡಿಬಿಟ್ರ? ಈ ಮಾತೆಲ್ಲ ಇವತ್ತಿನ ಕಾಲಕ್ಕೆ ನಾವು ಎಲ್ಲಿ ಹೋಗಬೇಕು? ಜಗತ್ತಿನ ಆದಿ ಕಾಲಕ್ಕೆ, ಮೂಲಕ್ಕೆ ಹೋಗಬೇಕು. ಅಲ್ಲಿ ಅದು ಒಂದು ಸೃಷ್ಟಿಗಿಂತ ಪೂರ್ವದಲ್ಲಿ ಹೀಗೆ ಅಂತ.
ಹೀಗೆ ಅವನು ವಾಸ್ತವಿಕವಾಗಿ ಅಭೇದ ಜ್ಞಾನವತಃ, ಅವನಿಗೆ ಭೇದ ಜ್ಞಾನ ಅನ್ನೋದು ಇಲ್ಲವೇ ಇಲ್ಲ. ಯಾರಿಗೆ? ಶಿವನಿಗೆ. ಇವಳು ಹೆಂಡತಿ ಅನ್ನೋದು ಗೊತ್ತಿಲ್ಲ, ತಾನು ಗಂಡ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅಖಂಡ ಚೈತನ್ಯ ಸ್ವರೂಪದಲ್ಲಿ ನಿಂತವನು. ಅಲ್ಲ, ಹೀಗೂ ಆಗತ್ತಾ ಅಂತಂದ್ರೆ ಆಗತ್ತೆ, ಬೇಕಷ್ಟು. ಪಂಚದಶಿಯಲ್ಲಿ ಹೀಗೆ ಹೇಳ್ತಾರೆ ಅದನ್ನು. ಅಂದರೆ ಒಂದೇ ಒಂದು ಜ್ಞಾನ, ಅದರ ಬಿಟ್ಟರೆ ಇನ್ನೇನು ಅವ್ರಿಗೆ ಕಾಣಿಸೋದೇ ಇಲ್ಲ. ತನ್ನ ಸ್ವರೂಪ ಬಿಟ್ಟರೆ ಇನ್ನೇನು ಗೊತ್ತೇ ಆಗುವುದಿಲ್ಲ. ಭಾಗವತದಲ್ಲೂ ಈ ಮಾತನ್ನು ಹೇಳ್ತಾರೆ. ನಾನು ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಶುಕರು ಜನ್ಮತಃ ವಿರಕ್ತರವರು. ಅವರು ಏನು ಎಲ್ಲ ಕಡೆಗೂ ಪರಬ್ರಹ್ಮ ತತ್ವವನ್ನೇ ಕಾಣ್ತಾ ಇದ್ದವನು. ಆ ಎಳೆ ವಯಸ್ಸಿನಲ್ಲಿ ತಂದೆಯನ್ನು ಮೀರಿಸಿದ ಮಹಾವಿರಕ್ತ ಮಹಾಜ್ಞಾನಿ. ಅದೊಂದು ಸಲ ಆಶ್ರಮದಿಂದ ಹೊರಗಡೆ ಹೋಗ್ತಾ ಇದ್ರು. ಹೇಳೋದಿಲ್ಲ, ಕೇಳೋದಿಲ್ಲ. ಅಷ್ಟರ ಮಟ್ಟಿನ ಪಾಲನೆಯನ್ನು ಇವತ್ತಿನ ಹುಡುಗರು ಮಾಡ್ತಾರೆ ಅಂತ. ಮಗನನ್ನು ಹುಡುಕೊಂಡು ವೇದವ್ಯಾಸರು ಹೋದರು ಹಿಂದುಗಡೆಯಿಂದ. ಶುಕಾಚಾರ್ಯರು ಹೋಗ್ತಾ ಇದ್ದದ್ದೆಲ್ಲಿ ಅಂದರೆ, ಹೋದರು ಅಲ್ಲೊಂದು ಸರೋವರ. ಆ ಸರೋವರದಲ್ಲಿ ಒಂದಿಷ್ಟು ಜನ ದೇವಲೋಕದ ಅಪ್ಸರೆಯರು ಸ್ನಾನ ಮಾಡ್ತಾಯಿದ್ರು, ಬಟ್ಟೆ ಎಲ್ಲ ಕಳಚಿಟ್ಕೊಂಡಿದ್ದರು. ಅವರು ಹಾದು ಹೋದರು. ಅಲ್ಲಿ ಅವರು ಏನು ಬಟ್ಟೆ ಹಾಕ್ಕೊಳ್ಳೂ ಇಲ್ಲ. ಶುಕಾಚಾರ್ಯರು ಬರ್ತಾ ಇದ್ದಾರೆ, ತಾವು ನಾಚಿಕೆ ಪಡಬೇಕು ಅಂತ ಅವ್ರಿಗೇನೂ ಅನ್ನಿಸ್ಲಿಲ್ಲ. ಅದಾದಮೇಲೆ 5 ನಿಮಿಷಕ್ಕೆ ಹಿಂದ್ಗಡೆಯಿಂದ ಅವರ ಅಪ್ಪ ಬಂದರು, ವೇದವ್ಯಾಸರು. ಆಗ ಅವ ಹೇಳಿದಂತೆ, ವೇದವ್ಯಾಸರು ಬರ್ತಿದ್ದಾರೆ, ಬಟ್ಟೆ ಹಾಕ್ಕೋ, ಬೇಗ ಬಟ್ಟೆ ಹಾಕ್ಕೋ ಈಗ ಅಂತ. ಇದು ಅವ್ರಿಗೆ ಕೇಳಿಸ್ತು. ಆಗ ಅವ್ರು ಹೇಳಿದ್ರಂತೆ, ಅಲ್ಲ, ನಾನು ಮೊದಲನೇದಾಗಿ ಹಣ್ಣು ಮುದುಕ ಒಂದು, ಎರಡನೇದಾಗಿ ನಾನು ಮೈ ಮೇಲೆ ಬಟ್ಟೆ ಹಾಕ್ಕೊಂಡಿದ್ದೇನೆ. ಇಷ್ಟು ವಯಸ್ಸಾದವನು ಬಟ್ಟೆ ಹಾಕ್ಕೊಂಡಂಥ ನಾನು ಇಲ್ಲಿ ಹಾದು ಹೋಗಬೇಕಿದೆ, ನೀವು ಬಟ್ಟೆ ಹಾಕ್ಕೊಳ್ಬೇಕು ಅಂತ ನೀವು ಮಾತನಾಡ್ಕೊಳ್ತಾ ಇದ್ದೀರಿ. ಆದರೆ ನನ್ನ ಮಗ ತುಂಬು ತರುಣ, ಸಾಲದ್ದಕ್ಕೆ ಅವನು ದಿಗಂಬರ, ಬಟ್ಟೆನೇ ಹಾಕ್ಕೊಂಡಿಲ್ಲ. ಅಂಥವನು ಹೋಗಬೇಕಿದ್ರೆ ನಿಮಗೆ ನಾಚಿಕೆ ಆಗಲಿಲ್ವಾ? ಬಟ್ಟೆ ಹಾಕ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ವೇದವ್ಯಾಸರು ಕೇಳಿದ್ರಂತೆ. ಆಗ ಅವರು ಹೇಳಿದ್ರಂತೆ, ನಿಮ್ಮ ಮಗನಿಗೆ ಬ್ರಹ್ಮವಸ್ತು ಒಂದನ್ನು ಬಿಟ್ಟರೆ ಇನ್ನೇನೂ ಕಾಣೋದೇ ಇಲ್ಲ. ನಮ್ಮನ್ನು ನೋಡಿದರೂ ಸಹ ಅವರಿಗೆ ಇವರು ಹೆಣ್ಣುಮಕ್ಕಳು ಅನ್ನುವಂಥ ಜ್ಞಾನ ಬರುವುದಿಲ್ಲ. ಹಾಗಿದ್ರೆ ಪರಬ್ರಹ್ಮ ತತ್ವವೇ ಈ ಲೀಲೆಯನ್ನು ಆಡ್ತಾ ಇದೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತಾರೆ ಅವರಿಗೆ ಅಂತ. ಹಾಗಿದ್ರೆ ಅದೇ ಹಾಗಿದ್ರೆ ಅಂದರೆ ನಿಮಗೆ ತಾನೇ? ನಿಮಗಿಲ್ಲ, ಹಾಗೆ ನಿಮಗೆ ಆ ಎತ್ತರದ ಜ್ಞಾನ ಇಲ್ಲ. ಹಾಗಾಗಿ ನಿಮಗೆ ಇವರು ಸ್ತ್ರೀ ಪುಂಭಿದ, ಇವರು ಸ್ತ್ರೀಯರು, ಇವರು ಪುರುಷರು ಅಂತ ಭೇದ ಜ್ಞಾನ ಉಂಟು ನಿಮಗೆ. ನಿಮ್ಮ ಮಗನಿಗೆ ಈ ಭೇದ ಜ್ಞಾನ ಇಲ್ಲವೇ ಇಲ್ಲ. ಸ್ತ್ರೀಯರು ಅವನಿಗೆ ಪುರುಷರು ಸ್ತ್ರೀಯರೇ. ವಾಸ್ತವಿಕ ಇವರಿಬ್ಬರೂ ಅಲ್ವೇ ಅಲ್ಲ ಅವನ ದೃಷ್ಟಿಯಲ್ಲಿ. ಇದು ಪರಬ್ರಹ್ಮ ತತ್ವದ ಲೀಲೆ ಅಂತ. ಇಂಥವರು ಪಕ್ಕದಲ್ಲಿ ಹಾದು ಹೋದ್ರೂ ಸಹ ನಾಚಿಕೆ ಪಡುವ ಪ್ರಮೇಯವೇ ಇಲ್ಲ. ಆದರೆ ನಿಮ್ಮನ್ನು ಹಾಗೆ ಗುರುತಿಸಲಾರೆವು ಅಂತ ಆ ಸ್ತ್ರೀಯರು ಹೇಳ್ತಾರೆ. ಯಾಕೆಂದರೆ ಹುಣಸೆ ಮರ ವಯಸ್ಸಾಗಿದೆ, ಆದರೆ ಹುಳಿ ಹೋಗುತ್ತಾ? ಅಷ್ಟೇ, ಮುಂದೆ ಬಿಡಿಸಬಾರ್ದು ಅದನ್ನು. ಹಾಗೆ ಎನ್ನುವ ಧಾಟಿಯಲ್ಲಿ ಅವರು ಉತ್ತರ ಕೊಟ್ಟರು. ಯಾಕೆ ಹೇಳಿದೆ ಕೇಳಿದರೆ, ಪರಮೇಶ್ವರ ಅವನು ಸದಾ ಬ್ರಹ್ಮತತ್ವದಲ್ಲಿ ತನ್ನ ಸ್ವರೂಪದಲ್ಲಿ ನೆಲೆ ನಿಂತವನು, ಅಲ್ಲಿಂದ ಅವನು ಅಲ್ಲಾಡುವುದಿಲ್ಲ. ಹಾಗೆ ಅಂಥವನನ್ನು ಎಳೆದು ಸಂಸಾರಕ್ಕೆ ತರಬೇಕು. ಎಳೆದು ಸಂಸಾರಕ್ಕೆ ತರಬೇಕಿದ್ರೆ ಆ ತತ್ವದ್ದೇ ಇನ್ನೊಂದು ರೂಪ ಅಲ್ಲ, ಒಂದೇ ರೂಪವಾದಂಥ ಅದೇನೇ ಅವನಿಗಿಂತ ಬೇರೆಯಾಗಿ ತೋರಬೇಕು. ಸಮಾನ ರೂಪದಲ್ಲಿ ಸೆಳೆತ ಆಕರ್ಷಣೆ ಇಲ್ಲ. ಒಂದು ಮಾತು ಹೇಳ್ತಾರಲ್ಲ, ಸಜಾತೀಯ ವಸ್ತುಗಳು ಒಂದನ್ನೊಂದು ಏನು ಮಾಡ್ತವೆ?
ನಿರಸಿಸುತ್ತವೆ. ವಿಜಾತೀಯ ವಸ್ತುಗಳು ಒಂದನ್ನೊಂದು ಆಕರ್ಷಿಸುತ್ತವೆ ಅಲ್ವಾ? ಹಾಗೆಯೇ ಅದಕ್ಕೋಸ್ಕರ ಆ ತತ್ವವೇ ಒಂದೇ ತತ್ವ ಒಂದನ್ನು ಭಾಗ ಮಾಡಿ ಇಲ್ಲಿರಿಸಿ ಇನ್ನೊಂದು ಭಾಗವ ರೂಪದಲ್ಲಿ ತಾನು ನಿಂತು ತಾನು ಸ್ತ್ರೀ ರೂಪವನ್ನು ಧರಿಸಿ ಈಗ ತಾನು ಪತ್ನಿ ನೀನು ಪತಿ ಎನ್ನುವ ಭಾವವನ್ನು ಅವನಿಗೆ ಹುಟ್ಟಿಸಿ ತನ್ನತ್ತ ಸೆಳೆಯೋಳಾದ್ದರಿಂದ ಅವಳು ಕಾಮೇಶ್ವರ ವಿಮೋಹಿನಿ. ಜಗನ್ಮೂಲದಲ್ಲಿರೋದು ಒಂದೇ ತತ್ವ, ಆದರೆ ಅದು ಜಗತ್ ಕಾರ್ಯವನ್ನು ಜಗತ್ ಕ್ರಿಯೆಯನ್ನು ಜಗತ್ ಸೃಷ್ಟಿರೂಪ ಕರ್ಮ ಮಾಡಬೇಕು ಅಂತಾದಾಗ ಹೀಗಾಗಲೇಬೇಕಾದದ್ದು ಅನಿವಾರ್ಯ. ಅಷ್ಟು ಹಿನ್ನೆಲೆಯಲ್ಲಿ ಇದು ಒಂದರ್ಥ. ಅಂದರೆ ಒಂದೇ ತತ್ವವೇ ಎರಡಾಗಿ ಒಂದು ಭಾಗಕ್ಕೆ ಪುರುಷಾಕಾರ ಇನ್ನೊಂದು ಭಾಗಕ್ಕೆ ಸ್ತ್ರೀ ರೂಪ, ಆ ಸ್ತ್ರೀ ರೂಪದಿಂದ ಇದ್ದು ಪುರುಷ ರೂಪವನ್ನು ತನ್ನತ್ತ ಎಳೆಯುವವಳು. ಆದ್ದರಿಂದ ಅವಳು ಕಾಮೇಶ್ವರ ವಿಮೋಹಿನಿ ಅಂತ. ಇದು ಒಂದರ್ಥ. ಎರಡನೇದು ಅಥವಾ ಮೋಹೋ ನಾಮ ಬುದ್ಧೇ ಏಕಾಲಂಬನತೆಯ ತದನ್ಯ ಅವಿಷಯಕತ್ವಂ ಪರಮೇಶ್ವರಸ್ಯ ಸ್ವಸ್ವರೂಪ ಪರದೇವತಾ ಪರಮಾನಂದ ಸಾಕ್ಷಾತ್ಕಾರೇಣ ಸ್ಥಾಣುವನ್ನಿಶ್ಚಲತೆಯ ಉಪಚಾರೇಣ ಮೋಹವತ್ತೆಯ ತದಿತರ ಪ್ರಪಂಚಾಕಾರ ಕೃತ್ಯಾದ್ಯಾಶ್ರಯತಾ ದರ್ಶನೇನ ಮೋಹಯತಿ ಇತಿ ಉಪಚಾರನಾಮ ಮೋಹಯತಿ ವಾ ಇತ್ಯರ್ಥ. ಬಹಳ ಸುಂದರವಾದ ವಿವರಣೆ ಕೊಡ್ತಾರೆ ಆಚಾರ್ಯರು. ಮೋಹ ಅಂದರೆ ಏನು ಅಂತ. ಲೌಕಿಕವಾದ ಅರ್ಥ ಬೇರೆ, ಆದರೂ ವೇದಾಂತದ ಹಿನ್ನೆಲೆಯಲ್ಲಿ ಅದನ್ನು ಹೊಂದಿಸಿ ಹೇಳಬಹುದು. ಮೋಹ ಅನ್ನೋದಕ್ಕೆ ಅರ್ಥ ಬುದ್ಧೇ ಏಕಾಲಂಬನತೆಯ. ಬುದ್ಧಿ ಒಂದೇ ವಸ್ತುವಿನಲ್ಲಿ ಬಲವಾಗಿ ಅಂಟಿಕೊಂಡಿರಬೇಕು. ಹಾಗೆ ಅಂಟಿಕೊಂಡ್ರೆ ಅದಕ್ಕೇನಂತ ಹೆಸರು? ಮೋಹ ಅಂತ ಹೆಸರು. ನಮಗೆ ಈ ಮೋಹ ಇರುತ್ತದೆ. ಎಲ್ಲೆಲ್ಲಿರುತ್ತದೆ? ನಮ್ಮದೆಲ್ಲ ಸ್ವಲ್ಪ ಡಿವೈಡ್ ಆದಂಥ ಮೋಹ. ನಮಗೆ ಒಂದಿಷ್ಟು ಮೋಹ ದುಡ್ಡಿನ ಮೇಲೆ, ಇನ್ನೊಂದಿಷ್ಟು ಮೋಹ ಮನೆ, ಇನ್ನೊಂದಿಷ್ಟು ಮೋಹ ಗಂಡ ಆದರೆ ಹೆಂಡತಿ ಮೇಲೆ, ಹೆಂಡತಿ ಆದರೆ ಗಂಡನ ಮೇಲೆ, ಮತ್ತು ಇನ್ನೊಂದಿಷ್ಟು ಮೋಹ ಮಕ್ಕಳ ಮೇಲೆ. ಮತ್ತು ಮಕ್ಕಳಿಗೆ ಹಾಗಿರ್ತದೆ ಅಂತ ಕೇಳಬೇಡಿ, ಅಪ್ಪನ ಮೇಲೆ ಇದ್ದರೆ ಅವರು ಅದೃಷ್ಟ ಅಷ್ಟೇ ಅಲ್ವಾ? ಹೀಗೆ ನಾವೇನು ಮಾಡ್ತೇವೆ ಕೇಳಿದರೆ ನಮ್ಮ ಮೋಹವನ್ನು ವಿಭಾಗ ಮಾಡಿಕೊಂಡಿದ್ದೇವೆ. ನಮ್ಮದೆಲ್ಲ ಡಿವೈಡೆಡ್ ಮೋಹ. ಆದರೆ ಪರಮೇಶ್ವರನದು ಒಂದೇ ಮೋಹ. ಯಾವ ಮೋಹನಪ್ಪ ಅಂದರೆ ಸ್ವರೂಪ ಚಿಂತನೆ. ಅಖಂಡ ಬ್ರಹ್ಮತತ್ವವೇ ನಾನು ಅನ್ನೋದುಂಟಲ್ಲ, ಆ ಚಿಂತನೆಯಲ್ಲಿ ಬುದ್ಧೇ ಏಕಾಲಂಬನತೆಯ ತದನ್ಯ ಅವಿಷಯಕತ್ವಂ ಅಂದರೆ ಆ ವಿಷಯವನ್ನು ಬಿಟ್ಟು ಇನ್ನೊಂದು ವಿಷಯದ ಕಡೆಗೆ ಕಿಂಚಿತ್ತೂ ಯೋಚಿಸದೇ ಇರುವುದು. ಅದಕ್ಕೇನು ಹೆಸರು? ಮೋಹ. ಇಂತಹ ಮೋಹ ನಮಗೂ ಬೇಕ್ರಿ. ಆದರೆ ಆ ಬುದ್ಧಿ ಯಾವುದನ್ನು ಯೋಚನೆ ಮಾಡಬೇಕು ಅಂದರೆ ಪರತತ್ವದ ಬಗ್ಗೆ ಹೀಗೆ ಅಂಟಿಕೊಂಡಿರಬೇಕು. ಒಂದು ದೃಷ್ಟಾಂತ ಕೊಡ್ತೇನೆ ನಿಮಗೆ. ಇಲ್ಲೊಂದು ಕಲ್ಸಕ್ಕರೆ ಉಂಡೆ ಉಂಟು. ಕಲ್ಸಕ್ಕರೆ ಒಂದಿರುವೆ ಅದನ್ನು ನೋಡಿ ಬಂದು ಅದಕ್ಕೆ ಅಂಟಿಕೊಂಡಿದೆ. ಅದಕ್ಕೆ ಅದರ ಮೇಲೆ ಎಲ್ಲಿಲ್ಲದ ಮೋಹ. ಈಗ ಕಲ್ಲು ಸಕ್ಕರೆಯಿಂದ ಇರುವೆಯನ್ನು ಬೇರ್ಪಡಿಸಬೇಕು ಅಂತ ಅದರ ಹಿಂಭಾಗವನ್ನು ನೀವು ಹಿಡಿದು ಎಳೆದ್ರೆ ಅದರ ಮುಂಭಾಗ ಅದಕ್ಕೆ ಅಂಟ್ಕೊಂಡಿರ್ತದೆ, ಹಿಂಭಾಗ ನಿಮ್ಮ ಕೈಗೆ ಬರ್ತದೆ ಅಷ್ಟೇ ಹೊರತು ಸಹ ಇಡಿಯಾದ ಇರುವೆ ಅದನ್ನು ಬಿಟ್ಟು ಬರೋದೇ ಇಲ್ಲರಿ. ಇದಲ್ವ ನಿಜವಾದ ಮೋಹ. ಹಾಗೆ ಇದು ಯಾವ ಕಲ್ಲು ಸಕ್ಕರೆ ಆಗಬೇಕು? ಪರಬ್ರಹ್ಮ ಎನ್ನುವಂಥ ಕಲ್ಲು ಸಕ್ಕರೆ. ಅದಕ್ಕೆ ನಮ್ಮ ಮನಸ್ಸು ಅಂಟ್ಕೊಳ್ಬೇಕು, ಇಷ್ಟು ಬಲವಾಗಿ ಅಂಟ್ಕೊಳ್ಬೇಕು. ಹಿಡಿದು ಎಳೆದ್ರೂ ಸಹ ಅದರಿಂದ ಬಿಟ್ಟು ಬರಬಾರದು. ಗೀತೆಯಲ್ಲೂ ಭಗವಂತ ಈ ಮಾತನ್ನು ಹೇಳ್ತಾನೆ, ಯಂ ಲಬ್ಧ್ವಾ ಚಾಧಿಕಂ ಲಾಭಂ ಮನ್ಯತೆ ನಾಧಿಕಂ ಅಂತ. ಯಾವ ಸುಖ ಸಿಕ್ಕಿ ಆದಮೇಲೆ ಅದನ್ನು ಬಿಟ್ಟು ಬರೋದಕ್ಕೆ ಜ್ಞಾನಿ ಆದವನು ಇಷ್ಟಪಡುವುದಿಲ್ಲವೋ
ಅದೇ ನಿಜವಾದ ಸುಖ. ತ್ರಿಶತಿಯ ಭಾಷೆಯಲ್ಲಿ ಅದರ ಹೆಸರು ಮೋಹ ಅಂತ. ಇಂತಹ ಮೋಹ ನಮಗೆಲ್ಲರಿಗೂ ಬೇಕು. ಆದರೆ ನಮ್ಮ ಮೋಹ ಲೌಕಿಕ ವಿಷಯದಲ್ಲಿ ಉಂಟು. ಆ ಮೋಹ ಎಲ್ಲಿರಬೇಕು? ಅಲೌಕಿಕ ವಿಷಯದಲ್ಲಿ ಇರಬೇಕು, ಪರಮಾತ್ಮ ಪ್ರಾಪ್ತಿಯ ವಿಷಯದಲ್ಲಿ. ಹಾಗಿದ್ದರೆ ಅಂಥ ಮೋಹ ಗ್ರಾಹ್ಯ. ಅದಕ್ಕೋಸ್ಕರ ಹೇಳ್ತಾರೆ ತದನ್ಯ ವಿಷಯ ಅವಿಷಯಕತ್ವಂ. ಅಂದರೆ ಆ ಸ್ವರೂಪಕ್ಕಿಂತ ಬೇರೆ ವಿಷಯದಲ್ಲಿ ಅವನಿಗೆ ಎಳ್ಳಷ್ಟು ಆಸಕ್ತಿಯೇ ಇಲ್ಲ. ಸ್ವರೂಪ ಪರದೇವತಾ ಪರಮಾನಂದ ಸಾಕ್ಷಾತ್ಕಾರೇಣ ಸದಾ ಆ ಆನಂದದಲ್ಲಿ ಮಗ್ನನಾಗಿರುವುದೇ ಅವನ ಮೋಹ. ಅದಕ್ಕೋಸ್ಕರ ಶಿವನಿಗೆ ಇನ್ನೊಂದು ಹೆಸರುಂಟು. ಏನು ಅಂದರೆ ಸ್ಥಾಣು ಅಂತ. ಸ್ಥಾಣು ಅಂದರೆ ಅದರ ನಿಜವಾದ ಅರ್ಥ ಏನು ಅಂದರೆ ಮೋಟು ಮರ ಅಂತ ಅರ್ಥ. ಮೋಟು ಮರ ಅಂದರೆ ಮರ ಇದೆ, ಅದನ್ನು ಕಟ್ ಮಾಡಿ ತೆಗೆದುಬಿಡೋದು. ನೆಲದಿಂದ ಒಂದೆರಡು ಎಷ್ಟು ಅದರ ಬುಡ ಹಾಗೇ ಇರುತ್ತೆ. ಅದು ಯಾವತ್ತಾರು ಅಲ್ಲಾಡತ್ತಾ? ಗಾಳಿ ಬೀಸಿದರೆ ಅಲ್ಲಾಡ್ತಿತ್ತು, ಬಟ್ ಇವಾಗ ಅದನ್ನು ಪೂರ್ತಿ ಕಡ್ದಾಗ್ಬಿಟ್ಟಿದೆ. ಹಾಗಾಗಿ ಆ ಮರ ಅದರ ಬುಡ ಅಲ್ಲಾಡುವುದಿಲ್ಲ, ಕಂಪಿಸುವುದಿಲ್ಲ. ಹಾಗಾಗಿ ಅದು ಹೇಗೆ ನಿಷ್ಕಂಪವೋ ಹಾಗೆ ನಿಷ್ಕಂಪನಾದ್ದರಿಂದಲೇ ಶಿವನ ಇನ್ನೊಂದು ಹೆಸರು ಸ್ಥಾಣು ಅಂತ. ಅದನ್ನು ಹೇಳ್ತಾರೆ ಸ್ಥಾಣುವನ್ ನಿಶ್ಚಲತೆಯ. ಆ ಸ್ವರೂಪ ಚಿಂತನೆಯಲ್ಲಿ ಅವನು ಹೇಗಿರ್ತಾನೆ ಕೇಳಿದರೆ, ಆ ಮೋಟು ಮರ ಹೇಗೆ ಅಲ್ಲಾಡದೆ ಇರುತ್ತೋ ಹಾಗೆ ಇವನು ಧ್ಯಾನಮಗ್ನನಾದರೆ ಅಷ್ಟು ನಿಶ್ಚಲನಾಗಿ ಇರ್ತಾನೆ. ಇನ್ನೊಂದು ಸ್ವಾರಸ್ಯದ ವಿಷಯ ನೆನಪಿಸಿಬಿಡ್ತೇನೆ. ಬಹಳಷ್ಟು ಕಡೆಗೆ ನಮಗೆ ಚಿತ್ರಗಳಲ್ಲಿ ಶಿವ ಧ್ಯಾನಮಗ್ನನಾದದ್ದನ್ನು ನಾವು ಕಾಣ್ತೇವೆ. ಆದರೆ ವಿಷ್ಣು ಧ್ಯಾನಮಗ್ನನಾದದ್ದನ್ನು ನಾವು ಕಾಣುವುದಿಲ್ಲ. ಎಲ್ಲ ಕಡೆಗೂ ಸಹ ಅವನು ನಿಂತ ಚಿತ್ರವನ್ನೇ ನಾವು ಕಾಣ್ತೇವೆ. ಶಿಲ್ಪಗಳಲ್ಲಾದರೂ ನೋಡಿ ನೀವು ಬೇಕಿದ್ರೆ, ಅಥವಾ ಪಟಗಳಲ್ಲಾದರೂ ನೋಡಿ. ಅದು ಶಿವಂದು ಮಾತ್ರ ಧ್ಯಾನ ಭಂಗಿ ಹೆಚ್ಚು ಕಾಣುತ್ತೆ ನಮಗೆ. ಹಾಗಾಗಿ ಧ್ಯಾನಕ್ಕೆ, ಸ್ವಸ್ವರೂಪ ಚಿಂತನೆಗೆ ಅವನು ಎಲ್ಲರಿಗೂ ಸಹ ಆದರ್ಶಪ್ರಾಯನಾದವನು. ಹಾಗೆ ನಿಶ್ಚಲತೆಯ ಅಂದರೆ ಅವನು ಅಷ್ಟು ನಿಶ್ಚಲನಾಗಿ ಆ ಸ್ವರೂಪ ಚಿಂತನೆಯಲ್ಲಿ ಮಗ್ನನಾದ್ದರಿಂದ ಅವನಿಗೆ ಮೋಹ ಇದೆ. ಯಾವುದ್ರ ಮೇಲೆ? ಸ್ವರೂಪ ಚಿಂತನೆ ಮಾಡುವ ವಿಷಯದಲ್ಲಿ. ಒಂದು ವಿಷಯವನ್ನು ಬಲವಾಗಿ ಅಂಟಿಕೊಳ್ಳುವುದು ಮೋಹ ಅಲ್ವಾ? ಈಗ ತಾನೇ ಹೇಳಿದ್ದೇನೆ ನಾನು. ಹಾಗೆ ಅಂಟಿಕೊಳ್ಳುವುದರಿಂದ ಅವನಿಗೆ ಸ್ವರೂಪ ಚಿಂತನೆಯಲ್ಲಿ ಎಲ್ಲಿಲ್ಲದ ಮೋಹ. ನಮಗೆ ಜೀವಮಾನದಲ್ಲಿ ಒಂದು ಸಲನೂ ಬರೋದಿಲ್ಲ ಅದು ಗ್ರಹಚಾರ. ನಮಗಿಂತ ಹೊರತಾದ ಬೇರೆಯದ್ರ ಬಗ್ಗೆ ಎಲ್ಲ ಮೋಹ, ದೇಹದ ಮೇಲೆ ಎಲ್ಲಿಲ್ಲದ ಮೋಹ ಅಲ್ವಾ? ಆದರೆ ಶಿವ ಹಾಗಲ್ಲ. ಅವನು ಸದಾ ಸ್ವರೂಪ ಚಿಂತನೆಯಲ್ಲಿ ಮಗ್ನ ಆಗಿರ್ತಾನೆ. ಅದನ್ನು ಅಂದರೆ ಅದು ಒಂದೇ ವಿಷಯದ ಬಗ್ಗೆ ಯೋಚನೆ ಮಾಡೋನಾದ್ದರಿಂದ ಉಪಚಾರಕ್ಕಾಗಿ ಅವ ಮೋಹ ಉಳ್ಳವನು ಅಂತ ಕರೆದಿದ್ದಾರೆ. ಉಪಚಾರಕ್ಕೆ ಅಂದರೆ ಏನು ರೀ? ನಿಜವಾಗಿಯೂ ಅಲ್ಲ, ಹೇಳಬೇಕು ಅಂತ. ಅವನಿಗೂ ಒಂದು ಮೋಹ ಇದೆ ಅಂತ ಹೇಳಬೇಕು ಅಂದರೆ ಯಾವ ವಿಷಯ ಅಂತ ಹೇಳಬೇಕಲ್ಲ. ಆ ಸ್ವರೂಪ ಚಿಂತನೆ ವಿಷಯವೇ ಅದು ಮೋಹ ಅಂತ. ಮೋಹವತ್ತಯ ತದಿತರ ಪ್ರಪಂಚಾಕಾರ ಕೃತ್ಯಾದಿ ಆಶ್ರಯತಾ ದರ್ಶನೇನ. ಅವನಿಗೆ ಈ ಪ್ರಪಂಚವೇ ಬೇಕಾಗಿಲ್ಲ. ಸೃಷ್ಟಿ ಕಾರ್ಯ ಲಯ ಪಾಲನೆ ಹಾಗಿದ್ರೆ ಕೇವಲ ಸ್ವರೂಪ ಚಿಂತನೆ. ಇಂತಹ ಆ ಸ್ವರೂಪ ಚಿಂತನೆಯಲ್ಲಿ ಮಗ್ನನಾದಂತಹ ಅವನನ್ನು ಪ್ರಪಂಚಾಭಿಮುಖನನ್ನಾಗಿ ಮಾಡ್ತಾಳೆ. ಯಾರು? ಶಿವೆ, ಜಗನ್ಮಾತೆ. ಆದ್ದರಿಂದ ಕಾಮೇಶ್ವರ ವಿಮೋಹಿನಿ. ಇನ್ನೂ ಸುಲಭವಾಗಿ ಅರ್ಥ ಆಗುವಾಗ ಹೇಳಬೇಕು ಅಂದರೆ, ಒಂದು ಮನೆ, ಗಂಡ ಹೆಂಡತಿ ಇದ್ದಾರೆ, ಮಕ್ಕಳು ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ ಗಂಡ ಯಾವಾಗಲೂ ಪುಸ್ತಕದ ಹುಳ. ಹೆಂಡತಿ ಹೇಳ್ತಾಳೆ, ಅದಿಲ್ಲ ಇದಿಲ್ಲ, ನೀವು ಹೋಗಿ ತನ್ನಿ ಅಂತ ಎಷ್ಟು ಸಲ ಹೇಳಿದ್ದೇನೆ, ನೀವು ಹೇಳೋದಿಲ್ಲ ಅಂತ. ಕೊನೆಗೆ
ಬಲವಂತವಾಗಿ ಕೇಳಲಿಕ್ಕಾಗದೆ ಎದ್ದು ಹೋಗ್ತಾನಲ್ಲ ಅವನು ಅಲ್ವಾ. ಹಾಗೆ ಮಾಡುವ ಕ್ರಿಯೆಯೇ ಮೋಹಿಸುವಿಕೆ, ಅಂದರೆ ಕಾಮೇಶ್ವರ ವಿಮೋಹಿನಿ. ಅವನನ್ನು ತನ್ನತ್ತ ಮೋಹಗೊಳ್ಳುವಂತೆ, ತನ್ನ ಕೆಲಸತ್ತ ಮೋಹಗೊಳ್ಳುವಳಂತೆ ಮಾಡುವಳಾದ್ದರಿಂದ ಅವಳ ಹೆಸರು ಕಾಮೇಶ್ವರ ವಿಮೋಹಿನಿ. ಇದು ಹೇಗೆ ಅಂತಂದರೆ ಕೇವಲ ಉಪಚಾರಕ್ಕಾಗಿ ಹೇಳಿದ್ದು. ಶಿವನ ಆ ಮೋಹ ಅದು ನಮಗೆಲ್ಲರಿಗೂ ಸಹ ಲೋಕಕ್ಕೆ ಆದರ್ಶಪ್ರಾಯವಾದಂಥದ್ದು. ಯಾಕೆಂದರೆ ಅಂತಹ ಚಿಂತನೆ ಇದೆಯಲ್ಲ, ಅದು ಅಧ್ಯಾತ್ಮ ಪಥದಲ್ಲಿ ಸಾಗುವಂತಹ ಸಾಧಕರಿಗೆ ಸದಾ ಉಪಾದೇಯವಾದಂಥದ್ದು. ಹಿಂದೆ ಹೇಳಿದ ಮಾತು ಅನ್ನು ನೆನಪಿಸ್ತೇನೆ. ಸದಾಶಿವ ಬ್ರಹ್ಮೇಂದ್ರರ ಗುರುಗಳು ಪರಮಶಿವೇಂದ್ರರು. ಅವರಿಗೆ ಅಂದರೆ ಸದಾಶಿವ ಬ್ರಹ್ಮೇಂದ್ರರಿಗೆ ಸಮಾಧಿಗೆ ಹೋಗೋದು ಅಂದರೆ ಅಷ್ಟು ಸುಲಭ ಆಗಿಬಿಟ್ಟಿತ್ತು. ಮರವನ್ನು ಏರಿ ಕುಳಿತು ಎಷ್ಟೋ ದಿನಗಳ ಕಾಲ ಸಮಾಧಿಸ್ಥರಾಗ್ತಿದ್ರಂತೆ ಅವರು. ಬಿದ್ದೋದ್ರೆ ಅದು ಅಷ್ಟೇ, ಅದು ಪ್ರಶ್ನೆ ಕೇಳಬಾರ್ದು ನಾವು. ಅಥವಾ ಒಂದು ಬಂಡೆ ಏರಿದ್ರು ಅಲ್ಲಿ ಸಮಾಧಿಸ್ತರು, ನದಿ ತೀರಕ್ಕೆ ಹೋದರು ಅಲ್ಲಿ ಸಮಾಧಿಸ್ತರು. ಯಾರೋ ಹೇಳಿದಂತೆ ನಿಮ್ಮ ಶಿಷ್ಯ ಹೋದಲ್ಲಿ ಹೀಗೆ ಕೂತ್ಕೊಳ್ತಾರೆ 3-4 ದಿವಸ, ಅವ್ರಿಗೆ ಏನು ಎಚ್ಚರ ಇರೋದಿಲ್ಲ, ಹುಚ್ಚೆ ಹಿಡಿದು ಬಿಟ್ಟಿದೆ ಅವರಿಗೆ ಅಂತ. ನಮ್ಮಲ್ಲಿ ಯಾವಾಗಲೂ ಹಾಗೆ ಜನರಿಗೆ, ಜ್ಞಾನಿಗೂ ಹುಚ್ಚರಿಗೂ ಇವರ ದೃಷ್ಟಿಯಲ್ಲಿ ಭೇದ ಇಲ್ಲ. ಯಾಕೆಂದರೆ ಇವರು ತನಗೆ ಎಷ್ಟು ಹುಚ್ಚಿಡಿದೆ ಅಂತ ಗೊತ್ತಿಲ್ಲದೆ ಇದ್ದರೂ ಸಹ ಇನ್ನೊಬ್ಬರಿಗೆ ಹುಚ್ಚಿಡಿಸುವ ವಿಷಯದಲ್ಲಿ ಲೋಕದ ಜನ ಮಹಾ ನಿಪುಣರು ಹೀಗೆ ಅಂತ. ಹಾಗಾಗಿ ಜ್ಞಾನಿಗಳೆಲ್ಲ ಇವರು ಹುಚ್ಚರಾಗೇ ಕಾಣ್ತಾರೆ. ತಾವು ಹುಚ್ಚಿಡಿಸ್ಕೊಂಡಿದ್ರು ಸಹ ತನ್ನಂಥ ಬುದ್ಧಿವಂತ ಇನ್ನೊಬ್ಬ ಇಲ್ಲ ಅಂತ. ಸರ್ವೋಪಿ ಮನ್ಯತೆ ಲೋಕೆ ಆತ್ಮಾನಂ ಬುದ್ಧಿವತ್ತರಂ. ಹೀಗೆ ಇಂಥ ಜನ ಬಂದು ಸದಾಶಿವ ಬ್ರಹ್ಮೇಂದ್ರ ಗುರುಗಳಾದ ಪರಮಶಿವೇಂದ್ರ ಹತ್ರ ಹೇಳಿದ್ರಂತೆ, ಅವ್ರಿಗೆ ಹುಚ್ಚು ಹಿಡಿದು ಬಿಟ್ಟಿದೆ ಅಂತ. ಅದು ಅವ್ರಿಗೆ ಗೊತ್ತಿತ್ತು. ತಕ್ಷಣ ಹೇಳಿದ ಮಾತು, ಆ ಹುಚ್ಚು ನನಗೆ ಯಾವಾಗ ಹಿಡಿಯತ್ತೆ ಅಂತ ನಾನು ಕಾಯ್ತಾ ಇದ್ದೇನೆ ಅಂತ. ಇದೆಲ್ಲ ನೋಡಿ ಜ್ಞಾನಿಗಳಲ್ಲಿ ಸಮಾನವಾದ ನಡೆ. ಹಾಗೆ ಪರಮಹಂಸತ್ರು ಸಹ ಇಂಥ ಒಂದು ಘಟನೆ ಬಂದಿತ್ತು. ಆಗ ಅವ್ರು ಹೇಳ್ತಾರೆ, ಪ್ರಪಂಚವೇ ಹುಚ್ಚು, ನನಗೊಂಚೂರು ಹೆಚ್ಚು. ಹುಚ್ಚಿನ ಸ್ವರೂಪ ಬೇರೆ ಬೇರೆ. ನಾವು ಹುಚ್ಚರೇ ಅಲ್ವಾ, ನಮ್ಗೆ ಯಾವಾಗಲೂ ಏನು ಕಿಡಿದ್ರೆ ನಮ್ಮದು ಸಂಸಾರ, ನಮ್ಮ ನೆಂಟರು, ನಮ್ಮ ಇಷ್ಟರು, ನಮ್ಮ ಬಂಧು ಬಳಗ, ಇಲ್ಲಿ ನಾವು ಅಂಟ್ಕೊಂಡಿರ್ತೇವಲ್ಲ. ಈಸ್ ಇಟ್ ನಾಟ್ ಎ ಹುಚ್ಚುತನ? ಹೌದು ತಾನೆ? ಹಾಗೆ ಅವರಿಗೆ ಅಧ್ಯಾತ್ಮ ವಿಷಯದಲ್ಲಿ ಆಸಕ್ತಿ, ಸ್ವರೂಪ ಚಿಂತನೆಯಲ್ಲಿ ಅಂಟ್ಕೊಂಡಿರ್ತಾರೆ. ಅರೆ ಈಗ ಯಾವ ಹುಚ್ಚು ಸರಿ ಅಂದರೆ ಅವರವ್ರ ಮೂಗಿನ ನೇರಕ್ಕೆ ಅಧ್ಯಾತ್ಮ ಪಥೆಯಲ್ಲಿ ಸಾಗುವವನಿಗೆ ಅದು ಹೆಚ್ಚು ಬೇಕಾದದ್ದು. ನಮಗೆ ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಇದೇ ಪರಮ ಸುಖ. ಮೈ ತುಂಬ ಗಾಯ ಆದವನಿಗೆ ಕೆರೆದ್ರೆ ಮೊದಲು ಸಂತೋಷ ಆಗುತ್ತೆ, ಆಮೇಲೆ ಏನಾಗುತ್ತೆ, ಕಜ್ಜಿ ರಕ್ತ ಸುರಿಯುತ್ತಲ್ಲ ಅಲ್ವಾ. ಹಾಗೆ ನಮ್ಮ ಸುಖದ ಸ್ವರೂಪ ಹೀಗೆ, ಆದರೆ ಅವರ ಸುಖದ ಸ್ವರೂಪ ಹಾಗೆ. ಹಾಗಾಗಿ ಅದರಿಂದ ವಿಚಲಿತರಾಗೋದಕ್ಕೆ ಅವರು ಇಷ್ಟಪಡುವುದಿಲ್ಲ. ಇಂತಹ ಈ ಮೋಹದ ಬಗ್ಗೆ ಈ ರೀತಿಯಾದಂಥ ವಿವರಣೆಯನ್ನೆಲ್ಲ ಕೊಡ್ತಾ, ಇದು ಉಪಚಾರಕ್ಕೆ ಹೇಳಿದ್ದು ಅಂತ. ಉಪಚಾರಕ್ಕೆ ಅಂದರೆ ಹಾಗೆ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಅಂತಃಪುರಗತಂ ರಾಜಾನಂ ಸ್ತ್ರೀಯಾಸಕ್ತಮಿತಿ ಅಂತ. ಒಬ್ಬ ರಾಜ ಇದ್ದಾನಪ್ಪ. ಅವನೇನೋ ಒಂದು ದಿವಸ ಬೆಳಗ್ಗೆ ಅಂತಃಪುರಕ್ಕೆ ಹೋಗಿದ್ದ. ಅಂತಃಪುರ ಅಂದರೆ ಸ್ತ್ರೀಯರಿರುವಂತಹ, ಅವನ ಮಹಿಷಿಯರಿರುವಂಥ ಜಾಗಕ್ಕೆ. ಎಷ್ಟೊತ್ತಾರೂ ಈಚೆ ಬಂದಿಲ್ಲ. ಏನೋ ಮಾತಾಡ್ತಾಯಿದ್ರು. ಆಗ ಹೊರಗಡೆ ಇರೋ ಜನ ಏನು ಹೇಳ್ತಾರೆ ಕೇಳಿದರೆ, ಓಹ್ ನಮ್ಮ ರಾಜ ಇತ್ತೀಚೆಗೆ ಸ್ತ್ರೀ ಸಂಗನಾಗಿದ್ದಾನೆ ಅಂತ ಒಂದು ಬೋರ್ಡ್ ಹಾಕೇ ಬಿಟ್ರು. ನಿಜವಾಗಿಯೂ ಹಾಗೆ ಅಂದರೆ ಹಾಗಲ್ಲ. ಅವನು ಏನು ಯಾವಾಗಲೂ 5 ನಿಮಿಷಕ್ಕೆ ಬರುವವನು ಅವತ್ತು 1 ತಾಸು ಬಂದ, 1 ತಾಸಿಗೆ ಬಂದ. ಆದ್ದರಿಂದ ಅವನು ಏನು ಹೇಳಿದ್ರು ಅಂದರೆ ಸ್ತ್ರೀಯಾಸಕ್ತ, ಹೆಂಗಸರಲ್ಲಿ ವಿಶೇಷವಾಗಿ ಆಸಕ್ತನಾಗಿ ಬಿಟ್ಟಿದ್ದಾನೆ ಅವನು ಅಂತ.
ಹಾಗುಂಟೋ ಹಾಗಿಲ್ಲ. ಆದರೆ ಹೀಗೆ ಹೇಳ್ತಾರಲ್ಲ ಲೋಕದಲ್ಲಿ ಜನರು, ಹಾಗೇನೇ ಆ ಪರಮೇಶ್ವರ ಸ್ವರೂಪ ಚಿಂತನೆ ಮಾಡುವುದನ್ನೇ ಮೋಹ ಅಂತ ನಾವು ಉಪಚಾರಕ್ಕೋಸ್ಕರ ಹೇಳಿದ್ದೇವೆ. ಹೀಗೆ ಭಗವತ್ಪಾದ ವಿವರಣೆ ಕೊಡ್ತಾರೆ. ನೋಡಿ, ಒಂದು ವಿಷಯವನ್ನು ಜನರಿಗೆ ಅರ್ಥ ಮಾಡಿಸ್ಬೇಕಿದ್ರೆ ಉತ್ತಮ ವಿಷಯವನ್ನು ಅರ್ಥ ಮಾಡಿಸೋದು ಬಹಳ ಕಷ್ಟ. ಈ ಸಾಮಾನ್ಯ ವಿಷಯವನ್ನು ಅರ್ಥ ಮಾಡಿಸೋದಕ್ಕೆ ಏನೂ ಕಷ್ಟಪಡಬೇಕಾದಲ್ಲ. ಅದೊಂಥರ ಕಳ್ಳೆಪುರಿ ಇದ್ದಂಗೆ, ಫುಟ್ಪಾತ್ ಮೇಲೆಲ್ಲ ಸಿಗ್ತದೆ ಅದು. ಆದರೆ ಡೈಮಂಡ್ ತರಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡಬೇಕಲ್ವಾ. ಹೋಗಲಿ, ಎಲ್ಲ ಜ್ಯುವೆಲರಿ ಶಾಪಲ್ಲೂ ಸಿಗುತ್ತಾ? ಅದೂ ಸಿಗೋದಿಲ್ಲ. ಹಾಗಾಗಿ ಇಂಥ ವಿಷಯವನ್ನು ತಂದು ಮುಂದಿಡುವುದು ಬಹಳ ಕಷ್ಟ. ಅದಕ್ಕೋಸ್ಕರ ಏನು ಮಾಡ್ತಾ ಕೇಳಿದರೆ, ಆ ವಿಷಯ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಸಾಮಾನ್ಯ ಜನರಿಗೆ ಅರ್ಥ ಆಗುವ ಉದಾಹರಣೆ, ದೃಷ್ಟಾಂತವನ್ನು ಕೊಡೋದು ಗ್ರಹಚಾರ. ಜ್ಞಾನಿ ಬಗ್ಗೆ ಅವನಿಗೆ ಪರಿವೇ ಇರೋದಿಲ್ಲ ಅಂತ ಹೇಳಬೇಕಿದ್ರೆ ಹೇಳೋ ಹೇಳ್ತಾರೆ. ಕೇಳಿದ್ರೆ, ನನಗೆ ಅರ್ಥ ಆಗಲಿಲ್ವಾ? ಇಲ್ಲ, ಹಾಗಾದ್ರೆ ಅರ್ಥ ಮಾಡ್ತೇನೆ ನೋಡು. ಹೇಗೆ ಕೇಳಿದರೆ, ಮದಿರಾ ಮದಾಂಧ, ಎಣ್ಣೆ ಹಾಕಿದವನು ಹೇಗೆ ಬಟ್ಟೆ ಬಿಚ್ಚೋದ್ದೆಲ್ಲ ಅವನಿಗೆ ಗೊತ್ತಾಗೋದಿಲ್ವಲ್ಲ, ಹಾಗೆ ಅಂದರೆ ಅವಾಗ ಅರ್ಥ ಆಗುತ್ತೆ. ಏನು ದುರ್ದೈವ ನೋಡಿ. ಜ್ಞಾನಿಯ ನಡೆಯನ್ನು ಅರ್ಥ ಮಾಡಿಸೋದಕ್ಕೆ ಕುಡುಕನ ದೃಷ್ಟಾಂತ ಬೇಕನ್ರಿ. ತಪ್ಪವರಿದ್ದಲ್ರಿ. ಅಂದರೆ ಈ ಸಮಾಜವನ್ನು ಆಗಲೇ ಹೀಗಿತ್ತು ಅಂತ ಕಂಡವರು ನಮ್ಮ ಹಿರಿಯರು. ಆದ್ದರಿಂದ ನಮ್ಮ ಜನ ಇದನ್ನು ಬಿಟ್ಟು ಮೇಲಕ್ಕೆ ಹೋಗೋದಿಲ್ಲ. ಹಾಗಾಗಿ ಅವನ ನಡೆಯನ್ನು ಏನಕ್ಕೇನ ಪ್ರಕಾರೇಣ ಅರ್ಥ ಮಾಡಿಸ್ಬೇಕು ಅಂಥೇಳಿ ನಮಗೆ ಹೇಗೆ ಹೇಳಿದ್ರೆ ಅರ್ಥ ಆಗ್ತದೆಯೋ, ನಮಗೆ ಯಾವುದು ಪರಿಚಯ ಇದೆಯೋ ಅದನ್ನೇ ಹೇಳಿ ಅರ್ಥ ಮಾಡಿಸ್ತಾರೆ ಅಷ್ಟೆ. ನಿಮಗೆ ಸಂಸ್ಕಾರ ಇದ್ದರೆ ಜ್ಞಾನಿಗೂ ಕುಡುಕನಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮ ಹಣೆ ಬರಹ. ಇಲ್ಲ, ಈ ಉದಾಹರಣೆ ನಮಗೆ ಅರ್ಥ ಆಗೋದಕ್ಕಷ್ಟೇ, ಆ ಎತ್ತರಕ್ಕೆ ಕುಡುಕ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗೆ ಅರ್ಥ ಮಾಡಿಕೊಂಡ್ರೆ ಅದು ನಮ್ಮ ಸಂಸ್ಕಾರ. ಒಟ್ಟು ತಾತ್ಪರ್ಯ ಎಷ್ಟು, ಉತ್ತಮ ವಿಷಯವನ್ನು ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸೋದು ಬಹಳ ಕಷ್ಟ. ಅದಕ್ಕೋಸ್ಕರ ನಮಗೆ ಪರಿಚಿತವಾದ ವಿಷಯವನ್ನು ಮುಂದಿಟ್ಟು ನಮಗೆ ಅರ್ಥ ಮಾಡ್ತಾರೆ. ಹಾಗಾಗಿ ಅಂತಃಪುರಗತಂ ರಾಜಾನಂ ಸ್ತ್ರೀಯಾಸಕ್ತಮಿತಿವತ್ ಇತ್ಯರ್ಥ ಅಂಥೇಳಿ ಆ ಕಾಮೇಶ್ವರ ವಿಮೋಹಿನಿ ಅನ್ನುವಂಥ ನಾಮದ ವಿವರಣೆಯನ್ನು ಅವರು ಮುಗಿಸ್ತಾರೆ. ಇಷ್ಟಾದ ಮೇಲೆ ಮುಂದಿನ ನಾಮ ಕಾಮೇಶ್ವರ ಬ್ರಹ್ಮವಿದ್ಯಾ. ಇದು 254ನೇ ನಾಮ. ಕಾಮೇಶ್ವರ ಬ್ರಹ್ಮವಿದ್ಯಾ ಅಂದರೆ, ಕಾಮೇಶ್ವರ ಅಂದರೆ ಶಿವ. ಈಗ ಅವರಿಬ್ಬರು ಪತಿ ಬೇರೆ ಪತ್ನಿ ಬೇರೆ, ಎರಡು ಆಕಾರನ ನಾವು ಅಂದ್ಕೊಂಡಿದ್ದೇವೆ. ಈಗ ಒಂದು ಕ್ಷಣಕಾಲ ಅಂದ್ಕೊಳ್ಳಿ, ಕಾಮೇಶ್ವರ ಅನ್ನುವನು ಎಲ್ಲ ಸಾಧಕರ ಪ್ರತಿನಿಧಿ. ಆ ಸಾಧಕರು ಯಾರು? ಈಗ ಕಾಮೇಶ್ವರ ನಮ್ಮೆಲ್ಲ ನಮ್ಮಂತಿರುವಂಥ ಎಲ್ಲ ಸಾಧಕರಿಗೆ ಅವನು ಪ್ರತಿರೂಪ. ಅಂತಹ ಈ ಸಾಧಕರಿಗೆ ಬ್ರಹ್ಮವಿದ್ಯಾ ಆಸಕ್ತಿ ಅನ್ನೋದು ಇರ್ತದೆಯೋ ಇಲ್ವೋ? ಇರ್ತದೆ. ಹಾಗಿದ್ರೆ ಆ ಬ್ರಹ್ಮವಿದ್ಯೆಗೆ ಒಂದು ಆಕಾರ ಕೊಟ್ಟರೆ ಯಾವ ಆಕಾರ ಬರ್ತದೆ? ಅದು ಜಗನ್ಮಾತೆಯ ಆಕಾರ ಬರ್ತದೆ. ಅದನ್ನು ಹೇಳ್ತಾರೆ ಕಾಮೇಶ್ವರ ಬ್ರಹ್ಮವಿದ್ಯಾ. ಆ ಕಾಮೇಶ್ವರನಾದಂಥ ಪರಮೇಶ್ವರನಿಗೆ ಒಂದು ಬ್ರಹ್ಮವಿದ್ಯಾ ಅಪೇಕ್ಷೆ ಅಂತ ಇದ್ದರೆ, ಅವನಿಂದ ಅಪೇಕ್ಷಿತಳಾದಂಥ ಬ್ರಹ್ಮವಿದ್ಯಾ ಸ್ವರೂಪಿಣಿ ಯಾರು? ಇವಳೇ. ಲಲಿತಾ ಸಹಸ್ರನಾಮದಲ್ಲಿ ನಾವು ಈ ವಿಷಯವನ್ನು ವಿಸ್ತೃತವಾಗಿ ನೋಡಿಕೊಂಡು ಬಂದಿದ್ದೇವೆ. ಹಾಗಾಗಿ ಮತ್ತೆ ಹೆಚ್ಚು ವಿವರಿಸಲಿಕ್ಕೆ ಹೋಗೋದಿಲ್ಲ. ಆಚಾರ್ಯ ಹೇಳ್ತಾರೆ, ತತ್ವಂ ಪದಾರ್ಥ ಸಾಕ್ಷಾತ್ಕಾರ ಭೂತ. ಮತ್ತೆ ವೇದಾಂತ ವಿಷಯ. ತತ್ವಂ ಪದಾರ್ಥ ಸಾಕ್ಷಾತ್ಕಾರ ಭೂತ. ಇದು ತತ್ವಮಸಿ, ಇದನ್ನು ಕೇಳಿದ್ದೀರಿ ನೀವು. ಹಿಂದೆ ತುಂಬ ಸಲ ನಾನು ಹೇಳಿದ್ದೇನೆ, ಬೇರೆಯವರು ಹೇಳಿರ್ತಾರೆ. ಮಹಾವಾಕ್ಯಗಳಲ್ಲಿ ಉಪದೇಶ ರೂಪವಾದಂತಹ ಒಂದು ಮಹಾವಾಕ್ಯ, ಮೂಲ ಛಾಂದೋಗ್ಯ ಉಪನಿಷತ್ತು. ತ್ವಂ ತತ್ ಅಸಿ ಅಂತ ಅದರ
ಬಿಡಿಸಿ ಕ್ರಮವಾಗಿ ಅನ್ವಯ ರೀತಿಯಲ್ಲಿ ಹೇಳಿದರೆ ನೀನು ಅದು ಆಗಿದ್ದೀಯೆ ಅನ್ನೋದು ಅದರ ಅರ್ಥ. ಹಾಗಿದ್ರೆ ನೀನು ಅದು ಆಗಿದ್ದೀಯೆ ಅಂದರೆ ನೀನು ಬೇರೆ ಅಲ್ಲ, ಅದು ಬೇರೆ ಅಲ್ಲ, ಇಬ್ಬರು ಒಂದೇ ಅಂತ. ಅಖಂಡ ಬ್ರಹ್ಮಸ್ವರೂಪ ಅಂತ ಹೇಳಬೇಕು. ಅದನ್ನು ಹೇಗೆ ಹೇಳ್ತಾರೆ ಅಂತಂದರೆ, ಈಗ ನೀನು ಅನ್ನುವಂಥ ಪದಕ್ಕೆ ಎಷ್ಟು ಅರ್ಥ ಅಂದರೆ, ಆ ನೀನು ಅಂತ ನಾವು ಯಾರಿಗಾರು ಹೇಳಿದರೆ ಮುಂದ್ಗಡೆ ಇರುವ ವ್ಯಕ್ತಿ ಅವನು ಮಹಾಶಕ್ತಿ ಸಂಪನ್ನನೋ ಅಲ್ಲ, ಅವನು ಅಲ್ಪಶಕ್ತಿ ಸಂಪನ್ನ. ಹೌದು ತಾನೇ? ಅವನು ಸರ್ವಜ್ಞನೋ? ಸರ್ವಜ್ಞ ಅಲ್ಲ, ಅವನು ಅಲ್ಪಜ್ಞ. ಅವನಿಗೆ ಮಹಾಶಕ್ತಿ ಉಂಟೋ? ಮಹಾಶಕ್ತಿ ಇಲ್ಲ, ಅವನು ಅಲ್ಪಶಕ್ತಿ ಉಳ್ಳವನು. ಮತ್ತು ಅವನಿಗೆ ಸ್ಥೂಲ ಶರೀರ ದೇಹ, ಸೂಕ್ಷ್ಮ ಶರೀರ ಅದರೊಳಗಿನದು, ಇನ್ನೂ ಕಾರಣ ಶರೀರ ಇಷ್ಟುಂಟು. ಅದಾದ ಮೇಲೆ ಇಲ್ಲಿ 5 ಅಂಶ ಹೇಳಿದೆ ನಾನು. ಕೊನೆಯದಾಗಿ ಆ ನೀನು ಅಂತ ಹೇಳಬೇಕಿದ್ರೆ ಅಲ್ಲೊಂದು ಚೈತನ್ಯವೂ ಇರಬೇಕು. ಹೌದು ಹೇಳ್ತೀರೋ ಅಲ್ಲ ಹೇಳ್ತೀರೋ? ಚೈತನ್ಯ ಇಲ್ಲದೆ ಇದ್ದರೆ ಡೆಡ್ ಬಾಡಿ ಅಂದ್ಬಿಟ್ಟು ನೀನು ಅಂತ ಯಾರೋ ಹೇಳೋದಿಲ್ಲ, ಹೇಳ್ತಾರಾ? ಇಲ್ಲ. ಅಂದರೆ ಈ ನೀನು ಅಂತ ಹೇಳುವಾಗ ಚೈತನ್ಯ ಇರಬೇಕು, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಇರಬೇಕು, ಅವನು ಅಲ್ಪಶಕ್ತಿವಂತನಾಗಿರಬೇಕು, ಅಲ್ಪಜ್ಞನಾಗಿರಬೇಕು. ಇಷ್ಟರಿಂದ ಕೂಡಿದವನು ಅಂದರೆ ಚೈತನ್ಯವೂ ಸೇರಿ ಎಲ್ಲ ಒಂದೇ ಆಗಿ ತೋರಿ ಬರ್ತಾನೆ. ಹೌದು ಹೇಳ್ತೀರಾ ಅಲ್ಲ ಹೇಳ್ತೀರಾ? ಹೌದು ತಾನೆ? ಇದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ ಅಂದರೆ, ಒಂದು ಕಬ್ಬಿಣದ ಉಂಡೆ, ಅದನ್ನು ಬೆಂಕಿ ಹಾಕ್ಬಿಡೋಣ, ಕಥ 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 ಕುದಿಬೇಕು ಅದು. ಈಗ ತೆಗೆದ್ರೆ ಆ ಬೆಂಕಿ ಮತ್ತು ಉಂಡೆ ಎರಡು ಏನಾಗಿರುತ್ತೆ? ಒಂದೇ ಆಗಿರುತ್ತೆ. ಹೌದಾ ಅಲ್ವಾ? ವಾಸ್ತವಿಕವಾಗಿ ಕಬ್ಬಿಣಕ್ಕೆ ಸುಡುವ ಶಕ್ತಿ ಇಲ್ಲ. ಇದೆಯಾ? ಕಬ್ಬಿಣ ಮುಟ್ಟು ಕೈ ಸುಡುತ್ತಾ? ಇಲ್ಲ. ಆದರೆ ಬೆಂಕಿಯ ಸಂಪರ್ಕದಿಂದ ಅದು ಸುಡುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಅಯೋ ದಹತಿ, ಕಬ್ಬಿಣ ಸುಡುತ್ತದೆ ಅಂತ. ಯಾಕೆಂದರೆ ಅದು ಬೆಂಕಿ ಸಂಪರ್ಕದಿಂದ ಬೆಂಕಿಯಾಗಿದೆ ಅದಷ್ಟು ಹೊತ್ತು. ಬೆಂಕಿಯನ್ನು ಕಬ್ಬಿಣವನ್ನು ಆವಾಗ ಬೇರ್ಪಡಿಸೋಕ್ಕಾಗಲ್ಲ. ಇರ್ತಾರಲ್ಲ ಯಾರು ಆಚಾರಿ ಕಮ್ಮಾರ, ಅವನು ತಿದಿ ಹಾಕಿ ಒತ್ತಿದಾಗ ನೋಡಿ ಕಥ 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 ಕುದೀತಾ ಇರುತ್ತೆ. ಹಾಗೆ ಅಂದರೆ ಅಲ್ಲಿ ಏನುಂಟು? ಚೈತನ್ಯ ಉಂಟು. ಚೈತನ್ಯದ ಜೊತೆಗೆ ಇನ್ನು 4 ಅಂಶಗಳು ಇವೆ. ಅದು ನೀನು ಅನ್ನುವ ಪದಕ್ಕೆ ಅರ್ಥ. ಇಷ್ಟನ್ನು ಮನಸ್ಸಲ್ಲಿ ಇಟ್ಕೊಂಡಿರಿ. ಇನ್ನೊಂದುಂಟು ತತ್, ಅದು ಆಗಿದ್ದೀಯೆ ಅಂತ. ತತ್ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಈಶ್ವರ ಅಂತ ಅರ್ಥ. ಆ ಈಶ್ವರ ಹೇಗಿದ್ದಾನೆ ಅಂದರೆ, ಈಶ್ವರನೂ ಸಹ ಚೈತನ್ಯನೇ. ನಂಬರ್ 1 ಚೈತನ್ಯ ಉಂಟು ಅಲ್ಲಿ. ಹೌದು ತಾನೇ? ಅವನು ಜಡ ಆದದ್ರೆ ನಾವು ಅವನು ಯಾಕ್ರಿ ಪೂಜೆ ಮಾಡ್ತಿದ್ವಿ ಅಲ್ವಾ? ಈ ಕುರ್ಚಿಗೆ ಯಾರು ಪೂಜೆ ಮಾಡ್ತಾರಾ? ಮಾಡೋದಿಲ್ಲ ತಾನೆ. ಯಾಕೆ? ಅದು ಇನರ್ಟ್ ಟೋಟಲಿ. ಅದು ಈಶ್ವರ ಅಂದಾಗ ಅವನೊಂದು ಚೈತನ್ಯ ಅನ್ನೋದು ನಮಗೆ ಗೊತ್ತಿಲ್ಲದೇ ಇದ್ದರೂ ಮನಸ್ಸಿಗೆ ಗೊತ್ತಾಗುತ್ತೆ. ಚೈತನ್ಯ ಉಂಟು. ಆಮೇಲೆ ಸರ್ವಜ್ಞ ಮತ್ತು ಸರ್ವಶಕ್ತ. ಅದಾದಮೇಲೆ ಅವನಿಗೂ ನಮ್ಮ ಹಾಗೆ ಸ್ಥೂಲ ಶರೀರ, ಕರಚರಣಾದಿ ಅವಯವ ಉಂಟು, ಕೈಲಿ ಆಯುಧ ಹಿಡಿದಿದ್ದಾನೆ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇಷ್ಟುಂಟು. ಅಂದರೆ ಇಲ್ಲೂ ಸಹ ಅದೇ ದೃಷ್ಟಾಂತ. ಏನು? ಕಬ್ಬಿಣದ ಉಂಡೆ. ಇದೆಲ್ಲ ಸೇರಿಕೊಂಡು ಒಂದೇ ಆಗಿ ತೋರುತ್ತೆ. ಆ ತತ್ ಎನ್ನುವ ಶಬ್ದದಿಂದ ಹೇಳಿದಂಥ ಈಶ್ವರನಲ್ಲಿ ಇಷ್ಟೂ ಇವೆ. ಆದರೆ ಈ ತತ್ ಎನ್ನುವ ಪದದಲ್ಲಿರುವಂಥ ಚೈತನ್ಯ ಮತ್ತು ಎನ್ನುವಂಥ ಪದದಲ್ಲಿರುವಂಥ ಚೈತನ್ಯ ಎರಡು ಒಂದೇ, ಅಖಂಡ ಚೈತನ್ಯ. ಹೌದು ತಾನೇ? ಅಂದರೆ ಏನು ಹೇಳ್ದಂಗಾಯಿತು? ನೀವು 2 ಕಬ್ಬಿಣ, ಒಂದು ದೊಡ್ಡ ಉಂಡೆ ಬೆಂಕಿ ಹಾಕಿ ಕಾಯಿಸ್ರಿ, ಇನ್ನೊಂದು ಸಣ್ಣ ಉಂಡೆ ಬೆಂಕಿ ಹಾಕಿ ಕಾಯಿಸ್ರಿ. ಆ 2 ಕಬ್ಬಿಣದ ಉಂಡೆಗಳಲ್ಲಿರುವಂತಹ ಬೆಂಕಿಯ ಅಂಶ ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆಯೇ ಆ ಈಶ್ವರನಲ್ಲಿರುವ ಚೈತನ್ಯ ಮತ್ತು ನೀನು ಅಂತ ಕರೆಯುವಂಥ ಜೀವಾತ್ಮನಲ್ಲಿರುವಂಥ ಚೈತನ್ಯ ಎರಡು ಒಂದೇ, ಹೊರತು ಬೇರೆ ಬೇರೆ
ಅಲ್ಲ. ಅದು ತಾನೇ, ಅದನ್ನೇ ತತ್ವಂ ಪದಾರ್ಥ ಸಾಕ್ಷಾತ್ಕಾರಭೂತ. ಆ ತತ್ವಂ ಪದಾರ್ಥದ ಸಾಕ್ಷಾತ್ಕಾರ ಯಾವುದಂದ್ರೆ ಅಖಂಡ ಚೈತನ್ಯ ಸ್ವರೂಪ. ಅದನ್ನು ಸ್ತ್ರೀಲಿಂಗದಲ್ಲಿ ಹೇಳಬೇಕಂದ್ರೆ ಚೈತನ್ಯ ಸ್ವರೂಪಿಣಿ, ಪುಲ್ಲಿಂಗದಲ್ಲಿ ಹೇಳಬೇಕು ಅಂದರೆ ಚೈತನ್ಯ ಸ್ವರೂಪ, ಇಷ್ಟೇ ಅಂತ. ಹೀಗೆ ಎಸ್ ಸಾಕ್ಷಾತ್ ಪರ ಅಪರೋಕ್ಷಾತ್ ಬ್ರಹ್ಮ, ಅದನ್ನೇ ವೇದಾಂತ ಅದು ಸಾಕ್ಷಾತ್ ಪರಬ್ರಹ್ಮ ಅಂತ ಕರೆದಿದೆ. ಅಖಂಡವಾದಂಥ ಚೈತನ್ಯವನ್ನು, ಅಂತಹ ಆ ಬ್ರಹ್ಮವಸ್ತುವನ್ನೇ ಬ್ರಹ್ಮವಿದ್ಯಾ ಅಂತ ಕರೆದುಕೊಂಡು ಇಲ್ಲಿ ಹೇಳಿದ್ದಾರೆ. ಹಾಗೆ ಶಿವನಿಗೆ ಬ್ರಹ್ಮವಿದ್ಯಾ ಸ್ವರೂಪಿಣಿ ಆದದ್ದರಿಂದ ಅವಳು ಕಾಮೇಶ್ವರ ಬ್ರಹ್ಮವಿದ್ಯಾ ಅನ್ನೋದು ಈ ನಾಮದ ತಾತ್ಪರ್ಯ. ಆಯಿತು, ಮುಂದಕ್ಕೆ ಹೋಗೋಣ. ಕಾಮೇಶ್ವರ ಗೃಹೇಶ್ವರಿಯ ಅಂದರೆ ಕಾಮೇಶ್ವರ ಗೃಹೇಶ್ವರಿ, ಐಶ್ವರ್ಯಾಯೈ ನಮಃ, ಐಶ್ವರ್ಯೈ ನಮಃ, ಕಾಮೇಶ್ವರ ಗೃಹೇಶ್ವರ್ಯೈ ನಮಃ ಅಂತ ಚತುರ್ಥಿ ವಿಭಕ್ತಿಯಲ್ಲಿ ಹೇಳಬೇಕು. ಕಾಮೇಶ್ವರ ಗೃಹೇಶ್ವರಿ ಸುಲಭವಾದ ಅರ್ಥ. ಕಾಮೇಶ್ವರ ಶಿವ, ಅವನ ಗೃಹ ಮನೆ, ಆ ಮನೆಯ ಒಡತಿ ಯಾರಪ್ಪ? ಜಗನ್ಮಾತೆ. ಅಂದರೆ ಶಿವನ ಮನೆಯ ಒಡತಿಯಾದವಳಾದ್ದರಿಂದ ಅವಳ ಹೆಸರು ಕಾಮೇಶ್ವರ ಗೃಹೇಶ್ವರಿ. ಯಾಕ್ರಿ ಅಂತಂದರೆ ಗೃಹಿಣಿ ಗೃಹ ಮುಚ್ಯತೆ. ಒಂದು ಮನೆ ಅಂತ ಹೇಳಬೇಕಿದ್ರೆ ಅಲ್ಲಿ ಯಾರು ಇರಬೇಕಪ್ಪ? ಗೃಹಿಣಿ ಇರಬೇಕು. ಹಾಗಾಗಿ ಗೃಹಿಣಿ ಗೃಹಂ ಉಚ್ಯತೆ, ಆ ಗೃಹಿಣಿಯನ್ನೇ ಮನೆ ಅಂತ ಕರೀತೇವೆ. ಗೃಹಿಣಿ ಇಲ್ಲದೆ ಇರುವಂಥದ್ದು ಮನೆ ಅಲ್ಲ, ಅದು ಮಠ ಅಲ್ವಾ? ಅದ್ರ ಒಂದು ಆ ಗೃಹಿಣಿ ನಿಜವಾದ ಅರ್ಥದಲ್ಲಿ ಗೃಹಿಣಿ ಆಗಿದ್ರೆ ಮಾತ್ರ ಅದು ಮನೆ. ಆಗ ಗೃಹಿಣಿ ಗೃಹಂ ಉಚ್ಯತೆ. ಇನ್ನು ಕೆಲವು ಕಡೆ ಏನಾಗುತ್ತೆ, ಗೃಹಿಣಿ ಬಂದ ಮೇಲೆ ಮನೆ ಮುಚ್ಯತೆ. ಇತ್ತೀಚೆಗೆ ಜಾಸ್ತಿ ಅದು ಅಲ್ವಾ? ಅಂದರೆ 6 ತಿಂಗಳಿಗೆ 1 ವರ್ಷಕ್ಕೆ ಯು ಎಮ್ ವಯಂ ಅಂತಂದರೆ ಅವಾಗೇನು ಬೇಕು? ಗೃಹಿಣಿ ಗೃಹಂ ಉಚ್ಯತೆ ಅಲ್ಲ, ಗೃಹಿಣಿ ಗೃಹಂ ಮುಚ್ಯತೆ ಅಲ್ವಾ? ಆದರೆ ಶಿವೆ ಅಂಥವಳಾಗಿರಲಿಲ್ಲ. ಅದಕ್ಕೋಸ್ಕರವೇ ಹೇಳ್ತಾರೆ ಗೃಹಿಣೀ ಗೃಹ ಮುಚ್ಯತೆ ಇತಿ ನ್ಯಾಯಾತ್ ಕಾಮೇಶ್ವರ ಗೃಹೇಶ್ವರ ಸ್ವಸ್ಯಾಹ. ಅಂದರೆ ಅವಳು ತನ್ನ ಯಜಮಾನನನ್ನು ಈ ಮನೆಯ ಒಡೆಯನನ್ನಾಗಿ ಮಾಡಿದವಳು. ಅವನಿಗೆ ಅದು ಬೇಕಾಗಿಲ್ಲ, ಆದರೆ ಇವಳು ಅವನನ್ನು ಏನು ಮಾಡಿದ್ದಾರೆ ಕೇಳಿದರೆ ಗೃಹೇಶ್ವರ ಸ್ವಸ್ಯಾಹ ಅಧಿಪತಿ. ಅವನನ್ನು ಮನೆಗೂ ತನಗೂ ಯಜಮಾನನನ್ನಾಗಿ ಮಾಡಿದವಳಾದ್ದರಿಂದ, ಅಧಿಪತಿಯನ್ನಾಗಿ ಮಾಡಿದ್ದರಿಂದ, ನೀವು ಬರೇ ನನಗೊಂದೇ ಪತಿ ಅಲ್ರಿ, ಇಡೀ ಪ್ರಪಂಚಕ್ಕೂ ಅಧಿಪತಿ, ಮನೆಗೂ ಅಧಿಪತಿ, ಆದ್ದರಿಂದೇ ನನಗೆ ಪತಿ ಅಂತ ಅವನಿಗೆ ಭಾವನೆ ಬರೋ ಹಾಗೆ ಮಾಡಿದವಳಾದ್ದರಿಂದ ಅವಳು ಕಾಮೇಶ್ವರ ಗೃಹೇಶ್ವರಿ. ಹೌದು, ನಾನು ಮೊದಲಿಂದನೂ ಹಾಗೆ ಕೊಡ್ತಾ ಬಂದಿದ್ದೇನೆ. ನೀವು ಮರ್ತಿದ್ದೀರಿ, 50% ಕೊಟ್ಟವನು ಇದ್ದರೆ ಇವನೊಬ್ಬನೇ ಅಂತ ಅಲ್ವಾ? ಮತ್ತೆ ಹಾಗಾಗಿ ನಮ್ಮ ದೃಷ್ಟಿಯಲ್ಲಿ 100% ಅನ್ನೋದು ಇಲ್ಲವೇ ಇಲ್ಲ. 100% ಇವನ ಅವಳಿಗೆ ಕೊಟ್ಕೊಂಡ ಅಂತನಾರು ಹೇಳ್ಬೋದು, 100% ಇವಳೇ ತನ್ನನ್ನು ಅವನಿಗೆ ಕೊಟ್ಕೊಂಡ್ಳು ಅಂತನಾರು ಹೇಳ್ಬೋದು. ಈಗ ತಾನೇ ಹೇಳಿದ್ದೇನೆ, ಅಖಂಡ ಚೈತನ್ಯದಲ್ಲಿ ನೀವು ಪರ್ಸಂಟೇಜ್ ವಿಭಾಗ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಆ ಚೈತನ್ಯ ವಸ್ತುವನ್ನು ತಾಯಿಯಾಗಿ ಆರಾಧನೆ ಮಾಡಬೇಕು ಅಂತಾದರೆ ಅದಕ್ಕೊಂದು ಸ್ತ್ರೀಲಿಂಗ ಶಬ್ದ ಹೇಳ್ಕೊಳ್ಳಿ. ಇಲ್ಲ, ನಾನು ಪುರುಷಾಕಾರದಲ್ಲಿ ಆರಾಧನೆ ಮಾಡ್ತೇನೆ ಅಂದರೆ ಪುಲ್ಲಿಂಗ ಶಬ್ದ ಹೇಳ್ಕೊಳ್ಳಿ. ಆದರೆ ತಾಯಿಯಾಗಿ ಆರಾಧನೆ ಮಾಡುವಲ್ಲಿ ಅನುಕೂಲ ಹೆಚ್ಚು, ಪುರುಷಾಕಾರಕ್ಕಿಂತ ಅಲ್ಲಿ ಅನುಕೂಲ ಹೆಚ್ಚು. ಯಾಕೆ ಅಂತಂದರೆ ಅಪ್ಪ ನಮ್ಮನ್ನು ಪ್ರೀತಿಸಿದ್ದಕ್ಕಿಂತ ಹೆಚ್ಚಾಗಿ ಅಮ್ಮ ನಮ್ಮನ್ನು ಹೆಚ್ಚು ಪ್ರೀತಿಸ್ತಾಳೆ ಅನ್ನೋದು ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಇರುವ ಅನುಭವ. ಏನು ಹೇಳ್ತೀರಿ? ಹೌದು.
ಹಾಗೆ ನಮ್ಮನ್ನು ಪ್ರೀತಿಸುವವಳನ್ನೇ ಆರಾಧ್ಯ ದೈವವನ್ನಾಗಿ ಮಾಡಿಕೊಂಡ್ರೆ ಅನುಕೂಲ ಅಲ್ವ ನಮಗೆ? ಹಾಗಿಲ್ಲದೇ ಇದ್ರೆ ನಮ್ಮಲ್ಲಿ ಯಾಕೆ ಪುರುಷ ಸೂಕ್ತ ಒಂದೇ ಸಾಕಿತ್ತು? ಶ್ರೀ ಸೂಕ್ತ ಯಾಕೆ ಬೇಕಿತ್ತು? ದುರ್ಗಾ ಸೂಕ್ತ ಯಾಕೆ ಬೇಕಿತ್ತು? ದೇವಿ ಸೂಕ್ತ ಯಾಕೆ ಬೇಕಿತ್ತು? ವಾಗಂಭ್ರಣಿ ಸೂಕ್ತ ಯಾಕೆ ಬೇಕಿತ್ತು ಅಲ್ವಾ? ನವರಾತ್ರ ಯಾಕೆ ಬೇಕಿತ್ತು? ಗಣೇಶ ಚತುರ್ಥಿಗೆ ನಿಲ್ಬೋದಿತ್ತಲ್ವ? ಶಿವರಾತ್ರಿಗೆ ಪೂರ್ತಿ ವಿರಾಮ ಕೊಡ್ಬೋದಿತ್ತಲ್ವ? ವಿಚಾರ ಮಾಡಬೇಕಲ್ಲ. ಅಂದರೆ ಒಂದೇ ತತ್ವವನ್ನು ಈ ಆಕಾರದಲ್ಲೂ ಆರಾಧಿಸಬಹುದು, ಇನ್ನೊಂದು ಆಕಾರದಲ್ಲೂ ಆರಾಧಿಸಬಹುದು. ಈ ನೆಲೆಗೆ ಬಂದು ನಿಂತಾಗ ಇಲ್ಲ ನಾವು ಅವನಿಗೆ 100% ಕೊಟ್ವಿ, ಇವಳಿಗೆ 100% ಕೊಟ್ವಿ ಅನ್ನುವಂಥದ್ದು ಬರೋದಿಲ್ಲ. ಅಷ್ಟೇ, ಅವರವರ ಸಂಸ್ಕಾರಕ್ಕೆ ತಕ್ಕ ಹಾಗೆ ಆ ತತ್ವವನ್ನು ಇಷ್ಟ ಬಂದ ರೂಪದಲ್ಲಿ ಆರಾಧಿಸಬಹುದು. ಇದೇ ನಮ್ಮ ದೇಶದ, ನಮ್ಮ ತತ್ವಶಾಸ್ತ್ರದ, ನಮ್ಮ ಸಂಸ್ಕೃತಿಯ ವಿಶೇಷತೆ. ಒಂದೇ ಮನೆಯಲ್ಲಿ 4 ಜನ ಇದ್ದರೆ 4 ಜನ ಬೇರೆ ಬೇರೆ ರೂಪದಲ್ಲಿ ಅದೇ ತತ್ವವನ್ನು ಆರಾಧಿಸಬಹುದು ಅಲ್ವಾ? ಒಬ್ಬನಿಗೆ ಶಿವನೂ ಇಷ್ಟ ಆಗ್ಬೋದು, ಇನ್ನೊಬ್ಬನಿಗೆ ವಿಷ್ಣು ಇಷ್ಟ ಆಗ್ಬೋದು, ಇನ್ನೊಬ್ಬನಿಗೆ ಇದೆರಡೂ ಆಕಾರ ಇಷ್ಟ ಆಗದೇ ಇರಬಹುದು. ಶಕ್ತಿ ರೂಪದಲ್ಲಿ ಅವನಿಗೆ ಇಷ್ಟ ಆಗಬಹುದು. ಯಾವುದು ಹೆಚ್ಚು ಯಾವುದು ಕಡಿಮೆ ಕೇಳಿದರೆ ಯಾವುದೂ ಹೆಚ್ಚಲ್ಲ, ಯಾವುದೂ ಕಡಿಮೆ, ಎಲ್ಲವೂ ಸಹ ಮಾಯಿಕವಾದ ರೂಪ. ಈ ಮಾಯಿಕವಾದ ರೂಪದ ಹಿನ್ನೆಲೆಯಲ್ಲಿ ಅಧಿಷ್ಠಾನವಾಗಿ ಆಧಾರವಾಗಿರುವಂಥದ್ದು ಅದು ನಿರ್ಗುಣ, ಅದು ನಿರಾಕಾರ, ನಿಷ್ಕ್ರಿಯ. ಅದಕ್ಕೆ ಹೋಗೋದಕ್ಕೆ ಇವೆಲ್ಲ ಒಂದು ಮಾಧ್ಯಮಗಳು. ಈ ನೆಲೆಗೆ ಬಂದು ನಿಂತಾಗ ಹೆಚ್ಚು ಇಲ್ಲ, ಪರ್ಸಂಟೇಜು ಇಲ್ಲ. ಅಷ್ಟಕ್ಕೆ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು, ಅಲ್ಲ, ಇನ್ನೊಂದು ಅರ್ಥ ಉಂಟು ಇದಕ್ಕೆ. ಏನು ಅಂದರೆ ಗೃಹ್ಯತೆ ಇತಿ ಗ್ರಹ ಸರ್ವಜ್ಞಾನಂ. ಈ ಮೊದಲನೇ ಅರ್ಥದೊಳಗೆ ಏನು ಹೇಳಿದೆ? ಕಾಮೇಶ್ವರ ಗ್ರಹೇಶ್ವರಿ ಅಂದರೆ ಕಾಮೇಶ್ವರನ ಮನೆ ಒಡತಿ ಆದವಳು ಅಂತೇಳಿದೆ. ಈಗ ಈ ಸಾಂಸಾರಿಕವಾದ ಅರ್ಥವನ್ನು ಬಿಟ್ಟು ಬೇರೆ ಅರ್ಥವನ್ನು ಹೇಳ್ತಾರೆ. ಗೃಹ ಅನ್ನೋದಕ್ಕೆ ಅರ್ಥ ಗೃಹಂ ಅಂದರೆ ಮನೆ, ಗ್ರಹ ಅಂದರೆ ಜ್ಞಾನ ಅಂತ ಅರ್ಥ. ಬರೇ ಜ್ಞಾನ ಅಲ್ಲ, ಸರ್ವಜ್ಞಾನಂ. ಎಲ್ಲ ರೀತಿಯಾದಂತಹ ಜ್ಞಾನಕ್ಕೆ ಹೆಸರು ಗ್ರಹ. ಯಾಕೆಂದರೆ ಗೃಹ್ಯತೆ ಇತಿ ಗ್ರಹ, ನಮ್ಮಿಂದ ಅದು ಪಡೆಯಲ್ಪಡುತ್ತದೆ. ಹಾಗಾಗಿ ಜ್ಞಾನಕ್ಕೆ ಇನ್ನೊಂದು ಹೆಸರೇ ಗ್ರಹ ಅಂತ. ತಸ್ಯ ಈಶ್ವರಿ ಅಂದರೆ ಅಂತಹ ಜ್ಞಾನಕ್ಕೆ ಒಡತಿಯಾದವಳಾದ್ದರಿಂದ ಅವಳು ಆ ಪರಮೇಶ್ವರನಿಗೆ ಏನಾಗಿದ್ದಾಳೆ? ಗ್ರಹೇಶ್ವರಿ, ಅವನ ಜ್ಞಾನಕ್ಕೆ ಒಡತಿಯಾಗಿದ್ದಾಳೆ ಅವಳು. ಅಂದರೆ ಅವನ ಜ್ಞಾನಕ್ಕೆ ಒಡತಿಯಾಗಿದ್ದಾಳೆ. ಹಾಗಿದ್ರೆ ಅವನಿಗೆ ಇವಳಿಲ್ಲದ ಜ್ಞಾನ ಇಲ್ಲೋ ಅಂದರೆ ಅವನಿಗೆ ಜ್ಞಾನ ಇದೆ. ಯಾಕೆಂದರೆ ಅವನ ಹೆಸರೇ ಈಶಾನಃ ಸರ್ವವಿದ್ಯಾನಾಂ ಅಂತ. ಅದರೊಂದು ಸ್ವಾರಸ್ಯ ನೋಡೋಲ್ಲಿ, ಅವನು ಸರ್ವವಿದ್ಯಾನಾಂ ಈಶಾನಃ, ಎಲ್ಲ ವಿದ್ಯೆಗಳಿಗೂ ಸಹ ಅವನು ಈಶ್ವರ. ಆದರೆ ವಿದ್ಯಾ ಅನ್ನುವ ಶಬ್ದ ಸ್ತ್ರೀಲಿಂಗ. ಅಂದರೆ ಇವಳ ಇರುವಿಕೆಯಿಂದಾಗಿಯೇ ಅವನು ಸರ್ವಜ್ಞ. ಕಾರಣ ಇಷ್ಟೇ, ಆ ಜ್ಞಾನ ಅದು ಅಮೂರ್ತವಾದಂಥದ್ದು, ಅದಕ್ಕೆ ಆಕಾರ ಇಲ್ಲ ಅಲ್ವಾ? ಆ ಅಮೂರ್ತವಾದಂಥ ಜ್ಞಾನವನ್ನು ಪಡೆದು ತಾನು ಮೂರ್ತೀಭವಿಸಿದವನು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಈ ವಿವರಣೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ವಿಷಯಾಧಿಷ್ಠಾನ ಭೂತತ್ವೇನ ನಿಯಾಮಿಕ ಅಂದರೆ ಆ ಶಿವನಲ್ಲಿ ಇದ್ದು ಅವನ ಮೂಲಕ ಎಲ್ಲ ರೀತಿಯ ವಿಷಯಗಳನ್ನು ಸಹ ನಿಯಂತ್ರಿಸುವವಳು. ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಅಂತ ಲೋಕಕ್ಕೆ ಸಾರುವವಳಾದ್ದರಿಂದ ಕಾಮೇಶ್ವರ ಗ್ರಹೇಶ್ವರಿ. ಇಲ್ಲಿಗೆ ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಇನ್ನೂ ಸುಮಾರು 4 ನಾಮಗಳಿವೆ ಈ ಕಕಾರದಿಂದ ಪ್ರಾರಂಭ ಆಗುವಂಥವು. ಇಲ್ಲಿಗೆ ಈ 4 ನಾಮ ಮುಗಿದ್ರೆ ಕಕಾರದಿಂದ ಪ್ರಾರಂಭವಾಗುವ ನಾಮ ಮುಗೀತು. ನೋಡೋಣ ಏನು ಅಂತ. ಕಾಮೇಶ್ವರ ಆಹ್ಲಾದಕರೀ ಅಂತ. ಕಾಮೇಶ್ವರನಿಗೆ ಆಹ್ಲಾದವನ್ನು ಉಂಟು ಮಾಡುವವಳು. ಏನು ಆಹ್ಲಾದ ಅಂದರೆ
ಶಿವನಿಗೆ ಸಂತೋಷವನ್ನು ಉಂಟು ಮಾಡುವವಳು. ಇದೆಲ್ಲ ನಮ್ಮ ನಿಮ್ಮ ಲೋಕದ ವ್ಯವಹಾರವನ್ನು ಇಸ್ಕೊಂಡು ಹೇಳ್ತಾ ಇರುವಂಥದ್ದು. ಅವನಿಗೆ ಸಹಜವಾಗಿಯೇ ಸಂತೋಷ ಉಂಟು. ಯಾರಿಗೆ? ಶಿವನಿಗೆ. ಅದರ ಲೋಕದ ರೂಢಿಯಲ್ಲಿ ಪತ್ನಿ ಮನೆಯಲ್ಲಿದ್ದರೆ ಗಂಡನಿಗೆ ಏನಾಗ್ತದೆ? ಗಂಡಸರು ಹೇಳಲಿಕ್ಕೆ ಸಂಕೋಚ ಪಟ್ಟುಕೊಳ್ತಾ ಇದ್ದಾರೆ. ನರಸಿಂಹಸ್ವಾಮಿಯವರು ಆಗಲೇ ಹೇಳಿಬಿಟ್ಟಿದ್ದಾರಲ್ಲ ಅಲ್ವಾ, ಆ ಸಂತೋಷ. ಹಾಗಾಗಿ ಅದನ್ನು ಹೇಳ್ತಾರೆ, ಆಹ್ಲಾದ ತೃಪ್ತಿಜನ್ಯ ಸುಖಂ. ಆಹ್ಲಾದ ಅನ್ನೋದಕ್ಕೆ ಏನು ಅಂದರೆ ಸಂತೋಷ ಬೇರೆ, ಆಹ್ಲಾದ ಬೇರೆ. ತೃಪ್ತಿಜನ್ಯ ಸುಖಂ. ಈಗ ನಮಗೆ ಕೆಲವು ಸಲ ಏನಾಗುತ್ತೆ, ಕೆಲವು ವಸ್ತುವನ್ನು ನಾವು ತಿಂದರೆ ಸಂತೋಷ ಆಗತ್ತೆ. ಆ ಸಂತೋಷ ಎಷ್ಟಾಗತ್ತೆ ಕೇಳಿದರೆ ಒಂದು 60% ಸಂತೋಷ ಆಗತ್ತೆ. ಅದು ಸಂತೋಷ. ಫಸ್ಟ್ ಕ್ಲಾಸ್ ಬಂತಲ್ಲ ಮಾರ್ಕ್ಸ್ ಅಲ್ವಾ. ಆದರೆ ಆ ಸಂತೋಷ 90% ಆದರೆ ಅದು ಆಹ್ಲಾದ. ಆ ಸಂತೋಷದಲ್ಲಿ ಇರುವ ವ್ಯತ್ಯಾಸಕ್ಕೆ ಶಬ್ದ ಬೇರೆ ಬೇರೆ. ಕಡಿಮೆ ಆದರೆ ಸಂತೋಷ, ಜಾಸ್ತಿ ಆದರೆ ಆಹ್ಲಾದ. ಹೀಗೆ ತೃಪ್ತಿಜನ್ಯ ಸುಖಂ ಆಹ್ಲಾದ ಪರಮೇಶ್ವರಸ್ಯ ನಿತ್ಯತೃಪ್ತತ್ವರೂಪ ಶಕ್ತಿ. ಆ ಪರಮೇಶ್ವರನಲ್ಲಿ ಸದಾ ನಿತ್ಯ ತೃಪ್ತನಾಗಿರುವಂಥ ಒಂದು ಶಕ್ತಿ ಉಂಟು. ಸದಾ ತೃಪ್ತ ಅವನು, ಅವನಿಗೆ ಅತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ. ಆ ನಿತ್ಯ ತೃಪ್ತ ರೂಪ ಶಕ್ತಿ ಒಂದಿದೆಯಲ್ಲ, ಆ ಶಕ್ತಿ ಯಾರು ಕೇಳಿದರೆ ಇವಳೇ. ಅಂದರೆ ಎಲ್ಲವನ್ನು ತಗೊಂಡೋಗಿ ಅವಳಿಗೆ ಸೇರಿಸೋದು. ಶೀ ಈಸ್ ದ ಸುಪ್ರೀಮ್ ಅಂತ ಹೇಳೋದು ಗ್ರಂಥದ ಉದ್ದೇಶವೇ ಅದು. ಅವಳನ್ನು ಬಿಟ್ಟರೆ ಇವನಿಗೆ ಅಸ್ತಿತ್ವ ಇಲ್ಲ ಎನ್ನುವ ಹಾಗೆ ಅಂತ. ಪರದೇವತಾತ್ಮಕತೆಯ ತಂ ಕರೋತೀತಿ ತಥಾ. ಅವಳು ಪರದೇವತೆ ಆದ್ದರಿಂದ ಹಾಗೆ ಮಾಡ್ತಾಳೆ. ಅಂದರೆ ಅವನ ಸಂತೋಷಕ್ಕೂ ಸಹ ಇವಳೇ ಮೂಲ ಕಾರಣ. ಸತ್ಯ. ಒಬ್ಬ ಕುಟುಂಬಿ ಆದಾಗ ಗೃಹಸ್ಥನ ಸಂತೋಷಕ್ಕೆ ಯಾರು ಮೂಲ ಕಾರಣ? ಪತ್ನಿಯೇ ಮೂಲ ಕಾರಣ. ಲೋಕದ ರೂಢಿ ಹೀಗಿದೆ. ಅದನ್ನಿಟ್ಕೊಂಡು ಈ ರೀತಿಯಾಗಿ ಸಮರ್ಥನೆಯನ್ನು ಮಾಡ್ತಾರೆ. ಕಾಮೇಶ್ವರ ಆಹ್ಲಾದಕರಿ ಅಂತ. ಮುಂದಿನ ನಾಮ ಕಾಮೇಶ್ವರ ಮಹೇಶ್ವರಿ. ಕಾಮೇಶ್ವರ ಮಹೇಶ್ವರಿ. ಕಾಮೇಶ್ವರ ಅಂದರೆ ಒಂದರ್ಥ ಶಿವ ಅಂತ ಅರ್ಥ, ಮಿಕ್ಕಿದ್ದು ಆಮೇಲೆ ನೋಡೋಣ. ಆ ಶಿವನಿಗೆ ಮಹಾ ಈಶ್ವರಿ, ನಿರುಪಾಧಿಕವಾದಂಥ ಐಶ್ವರ್ಯವತಿ, ಐಶ್ವರ್ಯ ಅವನಿಗೆ. ಶಿವನ ಹತ್ರ ಏನುಂಟು ಐಶ್ವರ್ಯ ಅಂದರೆ ನಿಮಗೆಲ್ಲರಿಗೂ ಗೊತ್ತು. ನಾನು ಪದೇ ಪದೇ ಹೇಳ್ತೇನೆ, ತಿನ್ನೋದಕ್ಕೇನುಂಟಪ್ಪ, ನಿಜವಾಗಿಯೂ ಒಳ್ಳೆ ಊಟ ಇದ್ದಿದ್ರೆ ಅವನು ಯಾಕೆ ವಿಷ ಕುಡಿತಿದ್ದ? ಇದೆಲ್ಲ ಚಮತ್ಕಾರದ ಮಾತು ಅಲ್ವಾ. ಹಾಗಾಗಿ ಅವನು ವಿಷ ತಿಂದ, ನಂಜನ್ ತಿಂದ, ನಂಜುಂಡಾದ. ಇದು ಒಂದು ಐಶ್ವರ್ಯ ಅಲ್ಲ. ಇದು ಐಶ್ವರ್ಯವ ಅಂದರೆ ಅದು ಐಶ್ವರ್ಯವೇ. ಸಮುದ್ರ ಮಥನ ಮಾಡುವ ಕಾಲದೊಳಗೆ ಎಲ್ಲರೂ ಇದ್ರಲ್ಲ, ಆದರೆ ಈ ಐಶ್ವರ್ಯ ಬೇರೆ ಯಾರಿಗೂ ಇರಲಿಲ್ವಲ್ಲ. ಹಾಗಾಗಿ ಅವ್ರು ಯಾರೋ ಅದನ್ನು ಸ್ವೀಕರಿಸಲಿಲ್ಲ. ಅದನ್ನು ತಿಂದರೂ ಸಹ ದಕ್ಕಿಸಿಕೊಳ್ಳೋದುಂಟಲ್ಲ, ಇದೊಂದು ನಿಜವಾದ ಐಶ್ವರ್ಯ ಅಲ್ವಾ, ಹೌದಾನೆ? ಹಾಗಾಗಿ ಇಂಥದ್ದೆಲ್ಲ ಅಶನಂ ಗರಲಂ ಫಣಿ ಕಲಾಪ. ಇನ್ನು ಆಭರಣವೋ ಬ್ರಾಸ್ಲೆಟ್ಟು ಇಲ್ಲ, ಮಿಣಿಯೂ ಇಲ್ಲ, ಹೌದಾನೆ? ಆಮೇಲೆ ಅದರದ್ದೇ ಅಂಗಿಯೂ ಇಲ್ಲ, ಅದರದ್ದೇ ಬನಿಯನ್ನೂ ಇಲ್ಲ, ಯಾವುದೂ ಇಲ್ಲ. ಏನು? ಹಾವೇ ಆಭರಣ ಅವನಿಗೆ. ಅದು ಅವನ ಐಶ್ವರ್ಯ ಅಲ್ವಾ. ಮತ್ತು ಬಟ್ಟೆಯೋ ಗಜ ಚರ್ಮ. ಅದು ಏನು ಹದ ಮಾಡಿದ ಚರ್ಮ ಅಲ್ಲ, ರಕ್ತ ತುಟ್ಟಿಕ್ಕುವಂತಹ ಚರ್ಮ, ಅಂತಹ ಚರ್ಮ. ಮುಂದೆ ವಾಹನವಾ ಮಹೋಕ್ಷ. ಬಾಯಲ್ಲಿ ಒಂದು ಹಲ್ಲಿಲ್ಲದೆ ಇರುವಂಥ ಎತ್ತು, ಮುದಿ 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 ಮುದಿಯಾದ ಎತ್ತು, ಯಾರೂ ಬೇಡ ಅಂತ ಬಿಟ್ಟದ್ದು. ರೈತ ಇನ್ನೇನು ಇದು ದುಡಿಯೋಕ್ಕಾಗಲಾರ್ದಂತೆ ಬಿಟ್ಟಿದ್ದಾನೆ.
ಅದನ್ನು ಇವನು ಆಯ್ಕೆ ಮಾಡಿಕೊಂಡಿದ್ದಾನೆ. ಸಾಲದಕ್ಕೆ ಪಶುಪತಿ ಅಂತ ಹೆಸರು ಅವನಿಗೆ ಅಲ್ವಾ. ಹಾಗಾಗಿ ಇಂಥದ್ದೇ ಅವನ ಐಶ್ವರ್ಯ. ಇಷ್ಟೆಲ್ಲ ಇದ್ರೂ ಸಹ ಲೋಕ ಅವನನ್ನು ಏನಂತ ಕರಿತದೆ? ಎಲ್ಲರೂ ಒಂದು ಕಡೆಗೆ ಅವನನ್ನು ದರಿದ್ರ ಅಂತ ಕರೆದ್ರ, ನಿಮ್ಮ ಕಣ್ಣಿಗೆ ಇದೆಲ್ಲ ನೋಡಿದಾಗ ದರಿದ್ರ ಅಂತ ಅನಿಸುತ್ತೆ ಅಲ್ವಾ. ಅದರ ವಿದ್ಯಾರಣ್ಯರು ಹೇಳ್ತಾರೆ, ಭಜತಿ ಜಗದೀಶೈಕ ಪದವಿ. ಇದೆಲ್ಲ ಡಿಸ್ಕ್ವಾಲಿಫಿಕೇಷನ್ನ ಒಂದು, ಒಪ್ಕೊಬಿಡೋಣ. ಆದರೆ ಅವನು ಹೆಸರೇನು ಕೇಳಿದರೆ ಜಗದೀಶ. ಅವನು ಜಗತ್ತಿಗೆ ಒಡೆಯ. ಏನೂ ಇಲ್ಲದಿದ್ದವನು ಜಗದೊಡೆಯ ಆಗ್ತಾನನ್ರಿ. ಆ ಜಗದೊಡೆಯ ಸ್ಥಾನ ಅವನಿಗೆ ಹೇಗೆ ಬಂತು ಕೇಳಿದರೆ ಇವಳಿದ್ದದ್ರಿಂದ ಬಂತು. ಎಲ್ಲವುದು ಅಮ್ಮ ಅವರ ಕೈ ಹಿಡಿದ ಮೇಲೆ ಆದ ಬದಲಾವಣೆ. ತಮಾಷೆಯಾಗಿ ಹೇಳಬೇಕು, ವಿನೋದವಾಗಿ ಹೇಳಬೇಕು ಅಂದರೆ ಆ ಶಿವನ ಮಹಾ ಸಂಪತ್ತು ಯಾರು ಅಂದರೆ ನೀನಮ್ಮ. ಅದಕ್ಕೋಸ್ಕರ ಕಾಮೇಶ್ವರ ಮಹೇಶ್ವರಿ. ಆಮೇಲೆ ಹೇಳ್ತಾರಲ್ಲ ಇವತ್ತಿಗೂ ಸರ್, ಎಷ್ಟು ಜನ ಮದುವೆ ಆಗೋಕ್ಕಿಂತ ಮೊದಲು ಏನಿತ್ತು ಸರ್ ಒಂದು ಗೂಡಂಗಡಿ, ಈಗ ನೋಡಿ ಸರ್ ಅರ್ಧ ಬೆಂಗಳೂರು ಒಂದೇ. ಕಡಿಮೆ ಆಯ್ತಾನ ನಾನು ಹೇಳಿದ್ದು, ಕಡಿಮೆ ಆದರೆ ಸರಿ ಮಾಡ್ಕೊಬಿಡಿ ಅಷ್ಟೇ ನೀನು ಅಂತ. ಇಡೀ ಬೆಂಗಳೂರು ಮಾಡ್ಕೊಳ್ಳಿ, ನಂದೇನು ಆಕ್ಷೇಪ ಇಲ್ಲ ಈಗ ಅಂತ ಅಲ್ವಾ. ಅಂದರೆ ಎಲ್ಲ ಯಾರಿದ್ದು ಕೇಳಿದರೆ ತಾಯಿಯ ಮಹಿಮೆ ಹೀಗೆ ಅಂತ, ಅಮ್ಮ ಅವರು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕಾಮೇಶ್ವರ ಮಹೇಶ್ವರಿ ಅದನ್ನು ವಿಸ್ತಾರವಾಗಿ ಹೇಳ್ತಾರೆ. ಮಹಾನ್ ಪ್ರಭು ಯಾರು? ಶಿವ. ಆ ಪರತತ್ವ ಸ್ವರೂಪಕ್ಕೆ ಹೆಸರೇ ಮಹಾನ್ ಪ್ರಭು ಅಂತ. ಕಾಮೇಶ್ವರಸ್ಯ ಮಹದೈಶ್ವರ್ಯಂ ಅಸ್ಯಾಸ್ತಿ ತಥಾ ಭಗವತಿ. ಆ ಕಾಮೇಶ್ವರನ ಮಹದೈಶ್ವರ್ಯ ಯಾರು ಅಂದರೆ ಇವಳೇ ಭಗವತಿ. ಭಗವತಿ ಅನ್ನೋದಕ್ಕೆ ಅರ್ಥವೇ ಒಂದು 6 ವಿಷಯಗಳಿಂದ ಕೂಡಿದವಳು ಅಂತ ಅರ್ಥ. ಯಾರ್ಯಾದಪ್ಪ ಅಂತಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ, ಸಮಗ್ರ ಐಶ್ವರ್ಯಕ್ಕೆ ಒಡತಿಯಾದವಳು ಭಗವತಿ. ಸಮಗ್ರ ಐಶ್ವರ್ಯ ಅಂದರೆ ಅದರೊಳಗೆ ಏನೇನು ಬಂತು? ಭೂಮಿ, ಮನೆ, ಪಶು, ಅದಾದಮೇಲೆ ಲಿಕ್ವಿಡ್ ಸಂಪತ್ತು, ಎಲ್ಲವೂ ಬಂತು. ಅದು ಒಂದು ಸಂಪತ್ತು ಬಿಡ್ತು ಅಂತಿಲ್ಲ, ಎಲ್ಲ ಜಗತ್ತಿನ ಎಲ್ಲ ಸಂಪತ್ತಿಗೂ ಹೆಸರೇ ಐಶ್ವರ್ಯ ಅಂತ. ಐಶ್ವರ್ಯಸ್ಯ ಸಮಗ್ರಸ್ಯ, ಇದಕ್ಕೆ ಒಡತಿ ಯಾರು? ಅವಳು. ಅದಾದಮೇಲೆ ವೀರ್ಯಸ್ಯ, ವೀರ್ಯ ಅಂದರೆ ಪರಾಕ್ರಮ. ಅವಳ ಪರಾಕ್ರಮದ ಮುಂದೆ ಯಾರೂ ನಿಲ್ಲುವ ಹಾಗಿಲ್ಲ. ಈ ದೈತ್ಯರನ್ನೆಲ್ಲ ಸಂಹಾರ ಮಾಡುವ ಸಂದರ್ಭವನ್ನು ನೋಡಿದಾಗ ಜಗನ್ಮಾತೆ ಏಕಾಕಿನಿಯಾಗಿ ಸಂಹಾರ ಮಾಡಿದ್ದಾಳೆ. ಏನು ಒಬ್ಬೊಬ್ಬರು ವರ ತಗೊಂಡಿದ್ದಾರೆ ಅಷ್ಟಿಷ್ಟಲ್ಲ. ಯಾವನಾರು ನನ್ನನ್ನು ಸಾಯಿಸಬೇಕು ಅಂತ ಬಾಣ ಬಿಟ್ಟು ನನ್ನ ದೇಹದಿಂದ ಒಂದು ತೊಟ್ಟು ರಕ್ತ ಕಣಕ್ಕೆ ಭೂಮಿಗೆ ಬಿದ್ದರೆ ಆ ರಕ್ತ ಕಣದಿಂದ 100 ಜನ ನನ್ನಂಥವ್ರು ಹುಟ್ಟಬೇಕು ಅಂತ ವರ ಕೇಳಿದೆ. ಬ್ರಹ್ಮ ತಥಾಸ್ತು ಅಂತ ವರ ಕೊಟ್ಟ. ನೋಡಿ, ಇಂಥವನ್ನು ಸಾಯಿಸ್ಬೇಕಿದ್ರೆ ಎಷ್ಟು ಕಷ್ಟ ಅಲ್ವಾ. ರಕ್ತಬೀಜಾಸುರರು ಅಂತ ಹೆಸರು ಇಂಥವರಿಗೆ. ಹೇಗೆ ಸಾಯಿಸೋದು? ಒಬ್ಬನನ್ನು ಸಾಯಿಸ್ಲಿಕ್ಕೆ ಹೋದರೆ 100 ಜನರ ಹುಟ್ಟಿಸೋದು ಅಂತ ಆಗ್ಬಿಡುತ್ತೆ ಗ್ರಹಚಾರ. ಅಂತಹ ಸಂದರ್ಭದಲ್ಲಿ ಜಗತ್ತಿನ ತುಂಬೆಲ್ಲ ತನ್ನ ನಾಲಿಗೆಯನ್ನು ಚಾಚಿಬಿಟ್ಟಿದ್ಲಂತೆ ಅವಳು. ಬಿದ್ದರೆ ಆ ರಕ್ತ ಎಲ್ಲಿ ಬೀಳಬೇಕು? ತನ್ನ ನಾಲಿಗೆ ಮೇಲೆ ಬೀಳಬೇಕು ಹೀಗೆ ಅಂತ. ಇದಲ್ವಾ ವೀರ್ಯ, ಪರಾಕ್ರಮ, ಹೌದು ತಾನೇ? ಹಾಗಾಗಿ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಎರಡಾಯಿತು. ಇನ್ಯಾರಿಗ್ರಿ ಉಂಟು ಅಲ್ವಾ? 1000 ನಾಮಗಳಿಂದ ಅವಳ ವೈಭವ ರೂಪವಾದ ಕೀರ್ತಿಯನ್ನು ನಾವು ನೋಡಿದ್ದೇವೆ. ಆ ಕೀರ್ತಿ ಎದುರಿನಲ್ಲಿ ಬೇರೆ ಯಾರೂ ಸಹ ಸರಿಸಾಟಿ ಅಲ್ಲ. ಹಾಗಾಗಿ ಆ ಕೀರ್ತಿ ಉಂಟು ಅವಳಿಗೆ. ಶ್ರೀಯ ಸಂಪತ್ತು. ಮೊದಲು ಹೇಳಿದ್ದೇನೆ, ಐಶ್ವರ್ಯ ಅದು ಲೌಕಿಕ ಸಂಪತ್ತು. ಇಲ್ಲಿ ಶ್ರೀಯ ಅಂದರೆ ರುಚಸ್ಸಾಮಾ ನಿಯಜೂಗೂಷಿ ಸಾಹಿ ಶ್ರೀರಮೃತ ಸತಾಂ. ಸಜ್ಜನರ ಸಂಪತ್ತು ಅಂದರೆ ಆ ಸತ್ ಮಾರ್ಗದಲ್ಲಿ ಹೋಗುವಂತಹ ಅಧ್ಯಾತ್ಮ ಸಾಧಕರ ಸಂಪತ್ತು ಯಾವುದಂದರೆ ಅಧ್ಯಾತ್ಮ ವಿದ್ಯೆ, ಅದು ಸಂಪತ್ತು. ಆ ಸಂಪತ್ತಿನ ರೂಪ ಯಾರು? ಜಗನ್ಮಾತೆ. 4 ಆಯಿತು ಇಲ್ಲಿಗೆ. ಮತ್ತು ಜ್ಞಾನ.
ಜ್ಞಾನ ಒಂದು ಸಂಪತ್ತು ಅಲ್ಲ ಹೇಳ್ತೀರಾ? ಧೈರ್ಯ ಇಲ್ಲ. ಅದು ಇಲ್ಲದೇ ಇದ್ದರೆ ನಮಗೆ ಏನು ಪ್ರಪಂಚವೇ ಇಲ್ಲ ಅಲ್ವಾ? ಹಾಗಾಗಿ ಜ್ಞಾನ ಒಂದು ಮಹಾ ಸಂಪತ್ತು. ಇನ್ನು ವೈರಾಗ್ಯ ಅದು ಒಂದು ಸಂಪತ್ತು. ಅದು ಯಾರಿಗಾರು ಆಗಲಿ, ನಮಗೇನು ಬೇಡ ಸರ್ ಅದು. ಬೇಡ ಅಂತ ಇವಾಗ ಹೇಳ್ತೇವಲ್ಲ, ಸ್ವಲ್ಪ ಮನಸ್ಸಿಗೆ ಜಾಸ್ತಿ ನೋವಾಗಬೇಕು. ಆವಾಗ ನಮಗಿದೇ ಸಂಪತ್ತು ಬೇಕು ಅಂತ ಅನಿಸುತ್ತೆ ಅಲ್ವಾ? ಅದು ಶಾಶ್ವತವಾಗಿ ಉಳಿದರೆ ಅದು ಮಹಾ ಸಂಪತ್ತು. ಅದಕ್ಕೋಸ್ಕರ ಜ್ಞಾನಿಗಳು ಕೇಳೋದೇನು ಅಂದರೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ. ಭಗವಂತನಲ್ಲಿ ಕೇಳೋದೇನು? ಜ್ಞಾನ ವೈರಾಗ್ಯ. ನಾವು ವೈರಾಗ್ಯ ಕೇಳಬೇಡಿ ಸರ್. ಮತ್ತು ವಿರಕ್ತಿ ಬಂದುಬಿಟ್ರೆ ಇಷ್ಟು ದಿವಸ ಕಟ್ಟಿದೆ ಮನೆ ಭೂಮಿ ಎಲ್ಲ ಏನು ಮಾಡಬೇಕು ಅಲ್ವಾ? ಹಾಗಾಗಿ ಅದನ್ನು ಎಂಜಾಯ್ ಮಾಡೋ ಬುದ್ಧಿ ಹೋಗ್ಬಿಟ್ರೆ ವೇಸ್ಟು ನಾನು ಮಾಡಿದ್ದು. ಹಾಗೆ ವೈರಾಗ್ಯ ಬೇಡ, ಅದೊಂದು ಬಿಟ್ಟು ಬೇರೆ ಎಲ್ಲ ಸಂಕಲ್ಪದಲ್ಲಿ ಹೇಳಿ ಅಂತ ಹೇಳುವ ಗಿರಾಕಿಗಳು ನಾವು. ಹಾಗಾಗಿ ನಿಜವಾದ ಸಂಪತ್ತು ಇದು. ಈ 6 ತರಹದ ಸಂಪತ್ತುಗಳಿಗೂ ಸಹ ಒಡತಿಯಾದವಳಾದ್ದರಿಂದ ಅವಳ ಹೆಸರು ಭಗವತಿ. 6ಕ್ಕೆ ಭಗ ಅಂತ ಹೆಸರು. ಭಗ ಅಂದರೆ ಈ 6. ಒಂದು ನೆನ್ಪಿಟ್ಕೊಳ್ಳಿ, ಭಗ ಅನ್ನೋದಕ್ಕೆ ಇನ್ನೊಂದು ಅರ್ಥ ಉಂಟು. ಅದು ನಮ್ಮ ಬುದ್ಧಿಜೀವಿಗಳಿಗೆ ಮಾತ್ರ ಗೊತ್ತಿರ್ತದೆ, ಇದು ಗೊತ್ತಿರೋದಿಲ್ಲ ಅವರಿಗೆ. ಈ ವಿಚಾರ ವ್ಯಾಧಿಗಳು ಅಂತ ಇರ್ತಾರಲ್ಲ ಅವರು. ಇನ್ನೇನಿಲ್ಲ, ಅದನ್ನು ಹೇಳಿಬಿಡ್ತೇನೆ. ಭಗ ಅನ್ನೋದಕ್ಕೆ ಅರ್ಥ ಜನನೇಂದ್ರಿಯ ಅಂತ ಅರ್ಥ. ಇದು ಯಾರಿಗೂ ಈ ಅರ್ಥ ಸಂಸ್ಥೆಯಲ್ಲಿ ಇದೆ. ಆದರೆ ಅವರಿಗೆ ಈ ವ್ಯಾಧಿಗಳಿರ್ತಾರಲ್ಲ ಬುದ್ಧಿಜೀವಿಗಳು, ಅವರಿಗೆ ಅದೊಂದು ಅರ್ಥ ಮಾತ್ರ ಗೊತ್ತು. ಈ 6 ಅರ್ಥ ಅವರಿಗೆ ಗೊತ್ತಿಲ್ಲ. ಆದರೆ ನಮ್ಮ ದೇಶದ ವಿಚಾರವಂತರಿಗೆ ತತ್ವಜ್ಞಾನದ ವಿಚಾರವನ್ನು ಜನರಿಗೆ ತಿಳಿಸ್ಬೇಕು ಅಂತ ಹೊರಟವರಿಗೆ ಅದು ಗೌಣ. ಯಾಕೆ ಅದನ್ನು ನೀವು ಯಾರಿಗೂ ಹೇಳಿ ಅರ್ಥ ಮಾಡಿಸ್ಬೇಕಾದದ್ದಿಲ್ಲ ರೀ. ಲೋಕದಲ್ಲಿ ಕೆಲವು ವಿಷಯದ ಬಗ್ಗೆ ನಾವು ಯಾರೂ ಪಾಠ ಮಾಡಬೇಕಾದದ್ದಿಲ್ಲ, ಸಹಜವಾಗಿ ಗೊತ್ತಾಗುತ್ತೆ. ಮದುವೆ ಆದಮೇಲೆ ಹೆಂಡತಿ ಕಟ್ಕೊಂಡು ಓಡಾಡುವಂತ ಯಾರು ಪಾಠ ಮಾಡಬೇಕಾ? ಹನಿಮೂನಿಗೆ ಹೋಗುವಂತ ಯಾರು ಹೇಳಬೇಕಾ? ಹೇಳಿ, ಇಲ್ಲ ತಾನೆ? ಅಂದರೆ ಇದೆಲ್ಲ ಸಹಜವಾಗಿ. ಅಷ್ಟೇ ಅಲ್ಲ, ಬೇರೆ ಹೇಳ್ತೇನೆ. ಯಾರು ಹೇಳಿದ್ರು ಅವನಿಗೆ ಸೇರಬೇಕಪ್ಪ ಅಂತ? ಯಾರು ಪಾಠ ಮಾಡಿದ್ರ? ಇಲ್ಲ. ಬದಲಾವಣೆ ಬೇಕಪ್ಪ, ಹಾಕಬೇಕಪ್ಪ ಅಂತ ಯಾರೋ ಹೇಳಿದ್ರ? ಇಲ್ಲ. ಲೋಕದಲ್ಲಿ ಕೆಲವು ಎಲ್ಲ ಯಾರೂ ಹೇಳದೆ ಪಾಠ ಮಾಡದೇ ಇದ್ರೂ ಸಹ ಗೊತ್ತಾಗುತ್ತೆ, ಕಲಿತಾರೆ. ಆದರೆ ಕೆಲವುದಕ್ಕೆ ಉದ್ದೇಶಪೂರ್ವಕವಾಗಿ ಪಾಠ ಮಾಡಬೇಕಾಗತ್ತೆ. ಸಜ್ಜನರು ತುಳಿದ ದಾರಿಯಲ್ಲಿ ಹೋಗು ಅಂತ ಪಾಠ ಮಾಡಬೇಕು ಅಲ್ವಾ? ಯಾಕೆ ಕೇಳಿದರೆ, ಎತ್ತರದ ವಿಷಯಗಳಿಗೆಲ್ಲದಕ್ಕೂ ಒಂದು ಉಪದೇಶ ರೂಪವಾದಂತಹ ಮಾರ್ಗದರ್ಶನ ಬೇಕು. ಕೆಳಗಡೆ ಇರುವ ವಿಷಯಕ್ಕೆ ಯಾರೂ ಮಾರ್ಗದರ್ಶನ ಮಾಡಬೇಕಾದದ್ದು ಇಲ್ಲ. ಹಾಗಾಗಿ ಈ ಬುದ್ಧಿಜೀವಿಗಳಿಗೆ ಭಗ ಅನ್ನೋದಕ್ಕೆ ಇದೊಂದು ಅರ್ಥ ಗೊತ್ತು, ಪಾಪ, ದುರ್ದೈವ ಅಂತ. ಹಾಗಾಗಿ ಆಚಾರ್ಯರು ಅದನ್ನು ಬಿಡಿಸಿ ನೇರವಾಗಿ ಹೇಳ್ತಾರೆ. ಭಗವತಿ ಅಂದರೆ ಸಂಪತ್ಪೂರ್ಣ ರೂಪ, ಸಂಪತ್ತಿನಿಂದ ಕೂಡಿದವಳು. ಇಂಥವಳೇ ಮನೆಯ ಒಡತಿ ಆದರೆ ಆ ಯಜಮಾನ ಹೇಗಿರ್ತಾನ್ರಿ ಅಲ್ವಾ? ಹಾಗಾಗಿ ಅವಳು ಕಾಮೇಶ್ವರ ಮಹೇಶ್ವರಿ, ಕಾಮೇಶ್ವರನ ಸಂಪತ್ತಿನ ರೂಪದಲ್ಲಿ ಇರುವವಳು. ಅದಕ್ಕೋಸ್ಕರ ಹೇಳ್ತಾರೆ ತಮೀಶ್ವರಾಣಾಂ ಪರಮಂ ಮಹೇಶ್ವರಂ. ಇವಳಿಂದಾಗಿಯೇ ಅವನು ಮಹೇಶ್ವರ ಅಂತ ಕರೆಸಿಕೊಂಡ. ಎಲ್ಲ ರೀತಿಯ ಸಂಪತ್ತಿಗೂ ಒಡೆಯನಾಗಿ ಈಶ್ವರ ಅಂತ ಕರೆಸಿಕೊಂಡವನು ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ನಾಮ, ಈ ವಿವರಣೆಯ ನೇರ ನಾಮವನ್ನೇ ಮುಂದಿನ ನಾಮ ಹೇಳುತ್ತೆ, ಕಾಮೇಶ್ವರಿ ಅಂತ. ಇದಕ್ಕೆ 2 ಅರ್ಥ. ಒಂದು, ಶಿವನ ಪತ್ನಿ ಆದ್ದರಿಂದ ಕಾಮೇಶ್ವರಿ. ಇನ್ನೊಂದು ಅರ್ಥ, ಕಾಮ ಅಂದರೆ ಮನ್ಮಥ. ಆ ಮನ್ಮಥನಿಂದ ಉಪಾಸಿತಳಾದವಳು. ಲಲಿತಾ ಸಹಸ್ರನಾಮ ಉಪನ್ಯಾಸ ಮಾಡೋ ಹೇಳಿದ್ದೇನೆ, ನಮ್ಮಲ್ಲಿ ಶ್ರೀವಿದ್ಯೆಯನ್ನು ಉಪಾಸನೆ ಮಾಡಿದವರು ಒಂದಿಷ್ಟು ಜನ ಇದ್ದಾರೆ, ಪ್ರಸಿದ್ಧರಾದವರು. ಮನು, ಚಂದ್ರ ಇತ್ಯಾದಿ, ಕುಬೇರ, ಲೋಪಾಮುದ್ರ ಇತ್ಯಾದಿ ಇತ್ಯಾದಿ ಎಲ್ಲ.
ಅಂಥವರ ಸಾಲಿನಲ್ಲಿ ಮನ್ಮಥನೂ ಇದ್ದಾನೆ. ಅವನು ಜಗನ್ಮಾತೆಯನ್ನು ಉಪಾಸನೆ ಮಾಡಿಯೇ ಅವಳಿಂದ ಛಲವನ್ನು ಪಡೆಕೊಂಡವನವನು. ನಾವು ಇವತ್ತಿಗೂ ಸಹ ಒಬ್ಬ ಸುಂದರನಾದ ಪುರುಷನ ಕಂಡ್ರೆ ಏನಂತ ಕರಿತೇವೆ? ಓಹ್, ಮನ್ಮಥ ಕಣ್ರಿ. ಆ ಮನ್ಮಥನಿಗೆ ಈ ಛಲವು ಯಾರಿಂದ ಬಂತು ಕೇಳಿದರೆ, ಸುಂದರಿ, ತ್ರಿಪುರ ಸುಂದರಿ, ಮಹಾತ್ರಿಪುರ ಸುಂದರಿ ಅಂತೆಲ್ಲ ಕರೆಸ್ಕೊಳ್ಳುವಂತಹ ಅವಳಿಂದ ಬಂದದ್ದು ಇವನಿಗೆ. ಎಷ್ಟರ ಮಟ್ಟಿಗೆ ಸುಂದರ ಇದ್ದ ಕೇಳಿದರೆ ಅವನು ರತಿ, ನಾನು ಹೇಳಬಾರ್ದು, ತನ್ನ ಕಣ್ಣಿನಿಂದ ಅವನನ್ನು ನೆಕ್ಕುತ್ತಿದ್ಲಂತೆ. ನೆಕ್ಕುವುದು ಯಾವುದರಿಂದ? ನಾಲಿಗೆಯಿಂದ. ಅಂದರೆ ಕಣ್ಣಿನಿಂದ ನೋಡಿದಾಗ ತೃಪ್ತಿ ಆಗ್ತಾ ಇರಲಿಲ್ಲ ಅವಳಿಗೆ ಮನ್ಮಥನ ರೂಪಕ್ಕೆ, ತನ್ನ ಯಜಮಾನರನ್ನು ನೋಡಿದಾಗ. ಅದಕ್ಕೋಸ್ಕರ ರತಿನಯನ ಲೇಹ್ಯೇನ ವಪುಷ, ಭಗವತ್ಪಾದರ ಶಬ್ದ ಪ್ರಯೋಗ. ರತಿ ತನ್ನ ಕಣ್ಣನ್ನು ನಾಲಿಗೆಯನ್ನಾಗಿಸಿಕೊಂಡು ಅವನನ್ನು ನೆಕ್ತಿದ್ಲು ಅಂತ. ಅಷ್ಟು ಚಂದ ಅವನು. ಆ ಚಂದ ತಂದ ಎಲ್ಲಿಂದ? ಜಗನ್ಮಾತೆಯಿಂದ. ಅಂದರೆ ಅವನ ಇಂಡೈರೆಕ್ಟಾಗಿ ಏನು ಹೇಳ್ದಾಯ್ತು, ಇದು ಯಾವುದು ಇವರ ಒರಿಜಿನಲ್ ಸಂಪತ್ತಲ್ಲ, ಸಾಲ ತಂದಿದ್ದು. ಯಾರಿಂದ? ಜಗನ್ಮಾತೆಯಿಂದ. ಆದ್ದರಿಂದ ಕಾಮೇಶ್ವರಿ ಮನ್ಮಥ ಉಪಾಸಿತ ಕಾದಿವಿದ್ಯಾರೂಪ ಅಂತ ಅರ್ಥ. ಮನ್ಮಥನಿಂದ ಉಪಾಸಿತಳಾದವಳು ಅಂತ ಒಂದರ್ಥ. ಇನ್ನೊಂದು ಕಾದಿವಿದ್ಯಾರೂಪ ಅಂತ. ತ್ರಿಶತಿಯ ಮೂಲ ವಿಷಯವೇ ಪಂಚದಶಾಕ್ಷರಿ ಮಂತ್ರ. ಈ ಮಂತ್ರವನ್ನು 2 ವಿಭಾಗ ಮಾಡಿಕೊಂಡು ಅದನ್ನು ಅನುಷ್ಠಾನ ಅಥವಾ ಉಪಾಸಿಸುವ ಕ್ರಮ ಉಂಟು. ಅದರೊಳಗೆ 3 ಕೂಟಗಳಿವೆ. ಮೊದಲನೇ ಕೂಟದ ಅಕ್ಷರ ಅದು ಹೇಗೆ ಇದೆ ಅಂತಂದರೆ, ಅಲ್ಲಿರುವಂಥದ್ದು ಕಕಾರ, ಮೊದಲನೇ ಕೂಟದ ಅಕ್ಷರ. ಎರಡನೇ ಕೂಟದ ಅಕ್ಷರ ಹಕಾರ. ಆ ಎರಡನೇ ಕೂಟದ ಅಕ್ಷರದಿಂದಲೂ ಆ ಮಂತ್ರವನ್ನು ಜಪಿಸಬಹುದು. ಹಾಗಾಗಿ ಏನಾಯಿತು, ಹಾಗೆ ಹೇಳಿದಾಗೆ ಹಕಾರ ಆದಿಯಲ್ಲಿರೋದ್ರಿಂದ ಹ ಆದಿ ಹಾದಿ ಅಂತ ಆಯಿತು. ಆವಾಗ ಅದನ್ನು ಏನಂತ ಕರೀತಾರೆ? ಹಾದಿ ವಿದ್ಯಾ ಅಂತ ಕರೀತಾರೆ. ಮೊದಲನೇ ಕೂಟದಿಂದ ಜಪಿಸುವವರಿದ್ದರೆ ಕ ಅಲ್ಲಿ ಮೊದಲುಂಟು, ಹಾಗಾಗಿ ಕ ಆದಿ ಕಾದಿ ವಿದ್ಯಾ. ಇವತ್ತಿಗೂ ಬಹಳಷ್ಟು ಜನ, ಇದೆಲ್ಲ ತಂತ್ರಶಾಸ್ತ್ರದ ವಿಶೇಷತೆ, ಬಹಳಷ್ಟು ಜನರಿಗೆ ಅರ್ಥ ಆಗೋದಿಲ್ಲ ಸಹಜವಾಗಿ. ಕಾದಿ ವಿದ್ಯಾ, ಹಾದಿ ವಿದ್ಯಾ ಅಂದರೆ ಅದೇನು ರೀ? ಹಾದಿ ಬೀದಿಯಲ್ಲಿ ಹೋಗೋ ವಿದ್ಯೆನೇ ಅದು? ಅರ್ಥ ಆಗೋದಿಲ್ಲ. ಅದು ಗೊತ್ತಿದ್ರೆ ಮಾತ್ರ ಹೇಳೋಕ್ಕಾಗುತ್ತೆ. ಹಾಗಾಗಿ ಆ ಪಂಚದಶಾಕ್ಷರಿ ಮಂತ್ರದ ಎರಡನೆಯ ಕೂಟದಿಂದಲೂ ಅದನ್ನು ಆರಾಧಿಸುವ ಕ್ರಮ ಉಂಟು. ಹಾಗಾದಾಗ ಅದು ಹಾದಿ ವಿದ್ಯಾ ಅಂತ ಕರೆಸ್ಕೊಳ್ಳುತ್ತೆ. ಮೊದಲನೇ ಕೂಟದಿಂದ ಪ್ರಾರಂಭಿಸಿದರೆ ಅದು ಕಾದಿ ವಿದ್ಯಾ. ಮನ್ಮಥ ಜಗನ್ಮಾತೆಯನ್ನು ಹೇಗೆ ಉಪಾಸಿಸಿದ ಕೇಳಿದರೆ, ಮೊದಲ ಕೂಟದ ಮೊದಲ ಅಕ್ಷರದಿಂದಲೇ ಅವಳನ್ನು ಉಪಾಸನೆ ಮಾಡಿದ್ದಾನೆ, ಅಕ್ಷರದಿಂದ ಉಪಾಸಿಸಿದ್ದಾನೆ. ಆದ್ದರಿಂದ ಕಾದಿ ವಿದ್ಯಾರೂಪ. ತಂತ್ರಶಾಸ್ತ್ರ ನೋಡಿ. ಅಂದರೆ ಇದು ಗೊತ್ತಿಲ್ಲ ಇದ್ದರೆ ಏನಪ್ಪ ಇದು ಒಂಥರ ಕಾಡಲ್ಲಿ ಕಣ್ಣು ಕಟ್ಟಿಬಿಟ್ಟಂಗೆ ಆಗುತ್ತೆ. ಇದು ಗೊತ್ತಿದೆ, ಓಹೋ ಹೀಗೆ ಹೀಗೆ ಅಂತ ಸ್ಪಷ್ಟ ಆಗುತ್ತೆ. ಹಾಗಾಗಿ ಅಂತಹ ಆ ಪಂಚದಶಾಕ್ಷರಿ ಮಂತ್ರದ ಮೊದಲ ಕೂಟದ ಮೊದಲ ಅಕ್ಷರದಿಂದ ಉಪಾಸಿತಳಾಗುವಳಾದ್ದರಿಂದ ಅವಳ ಇನ್ನೊಂದು ಹೆಸರು ಕಾದಿವಿದ್ಯಾ. ಅವಳನ್ನೇ ಈ ಎರಡನೇ ಕೂಟದ ಮೊದಲನೇ ಅಕ್ಷರ ಉಪಾಸನೆ ಮಾಡಿದರೆ ಹಾದಿವಿದ್ಯಾ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅಂಥ ಕಾದಿವಿದ್ಯಾ ರೂಪಿಣಿ ಆದದ್ದರಿಂದ ಅವಳ ಹೆಸರು ಕಾಮೇಶ್ವರಿ ಅಂತ. ಮತ್ತು ಇನ್ನು ಈ ಕಕಾರದಿಂದ ಪ್ರಾರಂಭ ಆಗುವ 2 ನಾಮಗಳಿವೆ. ಗಡಿಯಾರ ಹೇಳ್ತಾ ಇದೆ ಸಮಯ ಆಗಿದೆ ಅಂತ. ಹಾಗಾಗಿ ನಾಳೆ 6 ಗಂಟೆಗೆ ಸೇರಿದಾಗ ಈ 2 ನಾಮಗಳನ್ನು ಪೂರೈಸಿಕೊಂಡು ಮುಂದಿನ ಲಕಾರದಿಂದ ಪ್ರಾರಂಭವಾಗುವ ನಾಮವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.